ಸಂಗೀತ ಲೋಕದಲ್ಲಿ ಇಷ್ಟೊಂದು ವರ್ಷದ ಸಾಧನೆ ಎಲ್ಲಿ ಆಯ್ದುಕೊಂಡೆ. ಈ ಅಧ್ಯಯನ ಅನ್ನುವಂಥದ್ದು ಹಾಡುಗಾರಿಕೆಯಲ್ಲಿ ಎಷ್ಟು ಮುಖ್ಯ ಹೇಳಿ. ನನಗೆ ಗೈಡ್ ಮಾಡಿ ಹಾಡಿಸಿದ್ದು ಕ್ಯಾಸೆಟ್. ಒಬ್ಬ ಸಾಧಕ ತನ್ನ ಒಂದು ಗೆಲುವನ್ನ ಆತ ನಿಯಂತ್ರಿಸುವಂಥದ್ದು. ಸಕ್ಸಸ್ ಕೆನಾಟ್ ಬಿ ಹ್ಯಾಂಡಲ್ಡ್. ದೇವರು ನಿಮಗೆ ಈ ಡ್ಯೂಟಿ ಮಾಡೋಕೆ ಇಲ್ಲಿ ಸೇರಿಸಿದ್ದಾನೆ. ಹೆಣ್ಣು ಅಂದರೆ ಶಕ್ತಿ, ಹೆಣ್ಣು ಅಂದರೆ ಬೆಳಕು, ಪ್ರೀತಿಯ ದಾರಿ ತೋರಿಸಿ ಜೀವನಕ್ಕೆ ಆಶೀರ್ವಾದ ಕೊಡುವಳು, ಧೈರ್ಯ ತುಂಬಿ ಕನಸುಗಳಿಗೆ ಹೊಸ ಹಾದಿ ತೋರಿಸುವಳು, ನಮಗೆ ಮಾರ್ಗದರ್ಶಕಿಯಾಗಿ ನಿಂತಿರುವ ಮಾತ್ರ ಶ್ರೀ ಹೇಮಾವತಿ ಅಮ್ಮ. ಅವರ ಪ್ರೇರಣೆಯಿಂದ ಹೆಣ್ಣು ಶಕ್ತಿಯ ಜಯ ಘೋಷ, ಅವರ ಪ್ರೇರಣೆಯಿಂದ ಹೆಣ್ಣು ಶಕ್ತಿಯ ಜಯ ಘೋಷ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ಈ ದಿನ ನಮ್ಮ ಜೊತೆಗೆ ಶ್ರೀಮತಿ ಸಂಗೀತ ಕಟ್ಟಿಯವರಿದ್ದಾರೆ. ಕರ್ನಾಟಕದ ಸಂಗೀತ ಲೋಕದ ಕೋಗಿಲೆ ಎಂದೇ ಪ್ರಖ್ಯಾತರಾಗಿರುವಂತಹ ಶ್ರೀಮತಿ ಸಂಗೀತ ಕಟ್ಟಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮ್ಯಾಮ್, ಮೊದಲನೇದಾಗಿ ತಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಅಷ್ಟೇ, ಎಲ್ಲ ಮಹಿಳೆಯರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಮ್ಯಾಮ್, ಮಹಿಳಾ ದಿನಾಚರಣೆಯ ದಿನ ಒಬ್ಬ ಪ್ರಸಿದ್ಧ ಗಾಯಕಿಯ ಮುಂದೆ ಕೂತಿರುವಂಥದ್ದು ನಿಜಕ್ಕೂ ನಮಗೊಂದು ಹರ್ಷದ ವಿಷಯ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಕರ್ನಾಟಕದ ಜನತೆಗೆ ಗೊತ್ತಿರೋದೇ ಆದರೂ ಕೂಡ ನಾನು ಕೇಳ್ತಾ ಇದ್ದೀನಿ, ಬಾಲ್ಯದಿಂದ ತೊಡಗಿ ಸಂಗೀತವನ್ನ ಒಂದು ಉಸಿರಿನ ಹಾಗೆ ಬದುಕಿಕೊಂಡು ಬಂದಂಥವ್ರು ತಾವು. ಇಷ್ಟು ಸಮಯದ ಒಂದು ನಿಮ್ಮ ಪ್ರಯಾಣವನ್ನ ನಮಗೊಂದು ಪುಟ್ಟದಾಗಿ ಪರಿಚಯಿಸಿಕೊಡ್ಬೋದಾ? ಎಲ್ರಿಗೂ ಗೊತ್ತೇ ಇದೆ. ಕರ್ನಾಟಕದ ಜನತೆಗಂತೂ ಗೊತ್ತಿಲ್ಲದೆ ಇರೋ ವಿಚಾರ ಇಲ್ಲವೇ ಇಲ್ಲ. ಎಲ್ಲ ನಾನು 4ನೇ ವಯಸ್ಸಿಗೆ ಹಾಡ್ಲಿಕ್ಕೆ ಶುರು ಮಾಡಿದೆ. ನೌಶಾದ್ ಅವರು ಬಂದು ನನ್ನನ್ನು ಹರಿಸಿದ್ರು. ಅಲ್ಲಿಂದ ನಂದು ಕಲಿಕೆಯ ಪ್ರಾರಂಭ ಆಯಿತು. ಸೊ ನನ್ನ ಫಸ್ಟ್ ಕಚೇರಿ ಆಗಿ 4ನೇ ವಯಸ್ಸಿಗೆ ಕರಿಯರ್ ಶುರು ಆಗಿದ್ದು ರೀಸೆಂಟ್ಲಿ 2025ಗೆ 50 ವರ್ಷ ಕರಿಯರ್ ಐ ಕಂಪ್ಲೀಟೆಡ್. ಅಂದರೆ ಅಷ್ಟು ವರ್ಷದಿಂದ ಆಡ್ತಾ ಇದ್ದೀನಿ. ಅಂಥ ಗುರುಗಳು ಸಿಕ್ಕಿದ್ರು. ನಮ್ಮ ತಂದೆ ತಾಯಿಯವರ ನಿರಂತರ ಪ್ರೋತ್ಸಾಹ, ಎಲ್ಲರ ಆಶೀರ್ವಾದ, ಗುರುಗಳು ಅಂದರೆ ನಮಗೆ ಪ್ರಾರಂಭಿಕ ಅಭ್ಯಾಸ ಮಾಡಿಸಿದಂಥ ದಂಡಾಪುರ್ ಸರ್ ಇರ್ಬೋದು, ಪುರಾಣಿಕ್ ಮಠ್ ಸರ್, ಚಂದ್ರಶೇಖರ್ ಪುರಾಣಿಕ್ ಮಠ್ ಸರ್ ಇರ್ಬೋದು, ಆಮೇಲೆ ದಾಸರ ಪದ ದೇವ್ರನಾಮ ಹೇಳ್ಕೊಟ್ಟಂಥ ಕಟಗೇರಿ ದಾಸರು ಇರ್ಬೋದು, ಆಮೇಲೆ ನಂತರ ಕಿರಾಣ ಗ್ವಾಲಿಯರ್ ಪದ್ಧತಿಯಲ್ಲಿ ಶಾಸ್ತ್ರೀಯ ಖಯಾಲ್ ಗಾಯನ ಅಭ್ಯಾಸ ಮಾಡಿದ್ದು ನಾನು ಪದ್ಮಭೂಷಣ್ ಪಂಡಿತ್ ಬಸವರಾಜ ರಾಜಗುರುಗಳ ಹತ್ರ, ಅವ್ರು ಇರ್ಬೋದು. ನಂತರ ಆಮೇಲೆ ಗಾನ ಸರಸ್ವತಿ ಕಿಶೋರಿ ಅಮೋಣ್ಕರ್, ಫೈನಲ್ ಇಯರ್ ಲಾ LLB ಮಾಡ್ತಾರೆ. ಓಕೆ ಮ್ಯಾಮ್, ಏನು ಮ್ಯಾಮ್ ಮಕ್ಕಳಲ್ಲಿ ಇಬ್ರು ನೀವು ಈ ಕಡೆ? ನನ್ನ ಮಗಳು ಒಳ್ಳೆ ಕಥಕ್ ಡ್ಯಾನ್ಸರ್ ಅವಳು. ಓಕೆ, ಇಬ್ರಿಗೂ ಮ್ಯೂಸಿಕಲ್ ಅಂತ ಏನು ಇಂಟ್ರೆಸ್ಟ್ ಇಲ್ಲ. ಕೆಲವು ಪೇರೆಂಟ್ಸ್ ಆ ಥರ ಅನ್ಕೊಳ್ಳೋದು, ಅವ್ರಿಗೆ ಗಾಯಕದಲ್ಲಿ ಇದ್ರೂ ಇರ್ಬೋದು. ದೇ ವುಡ್ ವಾಂಟ್ ಟು ಪರ್ಸ್ಯೂ ಮ್ಯೂಸಿಕ್ ಅಷ್ಟೇ. ಇಂಟ್ರೆಸ್ಟ್ ಇದ್ರೂ ಇರ್ಬೋದು, ಏನು ಫೋರ್ಸ್ ಮಾಡ್ಲಿಕ್ಕಾಗಲ್ಲ. ಈಗ ನನ್ನ ಥರ ಫೀಲ್ಡ್ಸ್ ಮತ್ತು ನಾವು ಎಜುಕೇಷನಲ್ಲೂ ಅವ್ರ ಮುಂದೆ ಬರಲಿ ಅಂತೀವಿ, ಎಲ್ಲ ಅಂತೀವಿ. ಅಂದ್ರೆ ಪ್ರೆಷರ್ ಅಂತ ಅಲ್ಲ, ದೇರ್ ಓನ್ ಇದು. ಹೌದು ಮ್ಯಾಮ್, ಕರೆಕ್ಟ್. ಪದ್ಮಭೂಷಣ ಪಂಡಿತ್ ಬಸವರಾಜ ರಾಜಗುರುಗಳಾಗಿರ್ಬೋದು. ನಂತರ ನಿರಂತರ ಸುಮಾರು ವರ್ಷ ಜೈಪುರ್ ಅತ್ರೌಲಿ ಘರಾನ ಅಭ್ಯಾಸ ಮಾಡೋ ಸೌಭಾಗ್ಯ ನಂಗೆ ಬದುಕು ಬಂತು. ಗಾನ ಸರಸ್ವತಿ ಪದ್ಮವಿಭೂಷಣ್ ಶ್ರೀಮತಿ ಕಿಶೋರಿ ಅಮೋಣ್ಕರ್, ಇಂಥವರ ಒಂದು ಇದರಲ್ಲಿ ಗುರುಕುಲದಲ್ಲಿ ಬೆಳೆದಿದ್ದರಿಂದ ನನಗೆಲ್ಲ ಬಹುಶಃ ಗೊತ್ತಿಲ್ಲದೇನೆ ಅಲ್ಲಿ ಕರ್ಕೊಂಡು ಹೋಗಿತ್ತು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಏನೋ ಒಂದು ಭಗವಂತನ ಏನೋ ಒಂದು ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ, ಜನರ ಒಂದು ಪ್ರೀತಿ, ಅಭಿಮಾನ, ಅದು ಬೆಲೆ ಕಟ್ಟಲಿಕ್ಕಾಗಲ್ಲ. ಸೊ ಇದೆಲ್ಲ ಸೇರಿ ಬಹುಶಃ ಈ ಜರ್ನಿ, ನಾನೇನೇ ಬೇರೆ ಮಾಡಿದರೂ ಇಲ್ಲೇ ಬರ್ತಿದ್ದೆ. ಐ ವಾಸ್ ಡೆಸ್ಟಿನ್ ಟು ಬಿ ಎ ಮ್ಯೂಸಿಷಿಯನ್. ನನಗೆ ಬೇರೆ ಹುಡುಗರ ಥರ ನೀನೇನು ಆಗ್ತೀಯ ಅಂತಂದ ತಕ್ಷಣ ನಾನು ಸಿಂಗರ್ ಆಗಬೇಕು ಆ ಥರ ಯಾವತ್ತೂ ಹೇಳಿದವಳಲ್ಲ. ಆ ಥರ ಮ್ಯೂಸಿಕ್ಕಿಗೆ ಬರ್ತೀನಿ ಅಂತ ಅಂದ್ಕೊಂಡವಳು ಅಲ್ಲ.
ಅದು ನನ್ನನ್ನು ಕೈ ಹಿಡಿದು ನಡೆಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಇಷ್ಟೇ ಹೇಳಕ್ಕೆ ಸಾಧ್ಯ ನಾವು. ಬಹಳ ದೊಡ್ಡ ಪ್ರಯಾಣವನ್ನ ಸಣ್ಣದಾಗಿ ನೀವು ಅದಕ್ಕೆ ನಾನು ಹೇಳಿದೆ ಅಂದರೆ ನಮ್ಮದು ಕರ್ನಾಟಕಕ್ಕಷ್ಟೇ ಸೀಮಿತವಾಗದೆ ಹೊರಗಡೆ ಬೇಕಾದಷ್ಟು ಹೊರ ರಾಷ್ಟ್ರ ಇರ್ಬೋದು, ಹೊರ ರಾಜ್ಯ ಇರ್ಬೋದು, ಹಿಂದೂಸ್ತಾನಿ ಸಂಗೀತ ಆದದ್ರಿಂದ ಬೇರೆ ಕಡೆಗೆ ಸಾಕಷ್ಟು ಪರಿಚಯ ಇದೆ. ಅದು ನಮ್ಮವರಿಗೆ, ನಮ್ಮ ಜನಗಳಿಗೆ ಅದು ಗೊತ್ತಾಗಬೇಕು. ಅಂದರೆ ನಮ್ಗೆ ಅದೊಂದು ನಮ್ಮ ಭಾಗ್ಯ. ಈಗ ತುಂಬ ಜನ ತುಂಬ ಅಭಿಮಾನ ಪಡ್ತಾರಲ್ಲ, ಕೆಲವೊಮ್ಮೆ ಅನಿಸುತ್ತೆ ನೀವು ಕನ್ನಡದ ಹಾಡುಗಳನ್ನ ಅಷ್ಟೇ ಹಾಡಬೇಕು. ಅಲ್ಲ, ಯಾಕೆ ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಮಾಡಿದ್ಮೇಲೆ ಮಹಾರಾಷ್ಟ್ರದಲ್ಲಿ ಏನದು ಬುಲಾವ ವಿಠಲ್ ಅಂತ ಸೀರೀಸ್ಗೆ ಮರಾಠಿ ಅಭಂಗ್ಸ್ ಕಾನ್ಸರ್ಟ್ಗೆ ಅವರು ಪ್ರೀತಿಯಿಂದ ಅಭಿಮಾನದಿಂದ ಕರೆಸ್ತಾರೆ. ಪೃಥ್ವಿ ಥಿಯೇಟರ್ಸಲ್ಲಿ ಮೊನ್ನೆ ಒಂದು ಕಾನ್ಸರ್ಟ್ ಆಯಿತು, ವಿದೌಟ್ ಎನಿ ಮೈಕ್ ಸಿಸ್ಟಮ್, ವಿದೌಟ್ ಸೌಂಡ್, ಜಸ್ಟ್ ಕೋಸಿಯಾಗಿ ಒಂದಿಷ್ಟು ಜನ ಆಡಿಯನ್ಸ್ ಮುಂದೆ ಮಾರ್ನಿಂಗ್ ರಾಗದ 6:30 ಮಾರ್ನಿಂಗ್ ರಾಗದ ಕಾನ್ಸರ್ಟ್ಸ್ ಹೊರಗಡೆ ಹೋಗ್ತಾ ಇರ್ತೀವಲ್ಲ. ಸೊ ಈಗ ಹೊರ ರಾಜ್ಯದಲ್ಲಿ ಸುಮಾರು ಜನ ಕರೆಸ್ತಿರ್ತಾರೆ, ಅಭಿಮಾನ ಪಡ್ತಾರೆ, ನನಗೆ ಮೇಲ್ಸ್ ಬರುತ್ತೆ, ಮೆಸೇಜಸ್ ಬರುತ್ತೆ, ಹೀಗೆ ನಡೀತಾ ಇರುತ್ತೆ. ಸೊ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನು ಅಂದರೆ, ಡೆಫಿನೆಟ್ಲಿ ನಾನು ಧಾರವಾಡದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕದ ಒಂದು ಇದರಲ್ಲಿ ನಾನು ಪರಿಸರದಲ್ಲಿ ನಾನಿದ್ದದ್ದು, ಕನ್ನಡದ ಜನತೆಗೆ ಇಷ್ಟೊಂದು ಪ್ರೀತಿ ಅಭಿಮಾನ ತೋರ್ತಾ ಇದ್ದಾರೆ, ತೋರ್ಕೊಂಡೇ ಬಂದಿದ್ದಾರೆ. ಸೊ ಇವರ ಒಂದು ಶ್ರೀರಕ್ಷೆ ಆಶೀರ್ವಾದದಿಂದ ಎಲ್ಲ ಕಡೆಗೂ ನಾವು ಸಾಕಷ್ಟು ಬೇಡಿಕೆಯಲ್ಲಿ ಇರುವಂಥ ಕಲಾವಿದರಲ್ಲಿ ಕೆಲವರದ್ರಲ್ಲಿ ನನಗೂ ಆ ಅದೃಷ್ಟ ಇದೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಜನಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಸೊ ಇದು ನನ್ನನ್ನು ಬೆಳೆಸಿದಂಥ ಒಂದು ದೊಡ್ಡ ಒಂದು ಏನು ಹೇಳ್ತಾರೆ, ನಾನು ಅಂದ್ಕೊಳ್ಳಿಲ್ಲ, ಅದು ಏನೋ ಒಂದು ಪೂರ್ವಜನ್ಮದ ಪುಣ್ಯ. ಎಲ್ಲರೂ ಎತ್ತಿ ತುಂಬ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಮ್ಯಾಮ್, ದೊಡ್ಡ ಮಾತು. ಮುಂದುವರೆದು ನಾನು ಕೇಳಬೇಕು ಮ್ಯಾಮ್, ಸಂಗೀತ ಲೋಕದಲ್ಲಿ ಇಷ್ಟೊಂದು ವರ್ಷದ ಸಾಧನೆ, ಸಂಗೀತವನ್ನು ನೀವು ಕೆಲವೊಂದು ಸಾಧಕರ ಮುಂದೆ ಕೂತಾಗ ಹೇಳ್ತಾರೆ, ನಾವು ಆಯ್ಕೆಯಿಂದ ಈ ಒಂದು ಸಾಧನೆಯ ಹಂತಕ್ಕೆ ಬಂದವರಲ್ಲ ಅಂತ. ಆದರೆ ನಿಮ್ಮ ವಿಷಯದಲ್ಲಿ ಖಂಡಿತ ಅಲ್ಲ, ನೀವು ಆಯ್ದುಕೊಂಡು ಕಲಿಕೆಯ ಮೂಲಕ ಒಂದಷ್ಟು ಉನ್ನತವಾಗಿ ಕಲಿತುಕೊಂಡು ಇದನ್ನು ಮುಂದುವರಿಸ್ಕೊಂಡು ಬಂದಂಥವ್ರು. ಹಾಗಾಗಿ ನಿಮ್ಮಲ್ಲಿ ನಾನು ಈ ಪ್ರಶ್ನೆ ಕೇಳೋದು ಬಹಳ ಸೂಕ್ತ ಅಂತ ನಾನು ಅನ್ಕೊಳ್ತೇನೆ. ಎಲ್ಲಿ ಆಯ್ದುಕೊಂಡೆ? ನಾನು ಆಯ್ದುಕೊಳ್ಳಿಲ್ಲ ಅಂತ ಹೇಳಿದ್ನಲ್ಲ ಮೊದಲು, ಸಿಂಗರ್ ಆಗ್ಬೇಕು ಅಂತ ಆಗ್ತೀನಿ ಅಂತ ಅದನ್ನೇ ಅದು ಕೈ ಹಿಡ್ದು ಕರ್ಕೊಂಡ್ಬಂತು ಮಗುವನ್ನ ನಡೆಸ್ದಂಗೆ. ಆ ಸಂಗೀತದ ಶಾಸ್ತ್ರ ಏನಿದೆಯಲ್ಲ, ಆ ತಾಯಿ ಶಾರದೆ ಹಿಂಗೆ ಇಟ್ಕೊಂಡು ಹಿಂಗೆ ಕರ್ಕೊಂಡು ಹಿಂಗೆ ಬಂದು. ಮ್ಯಾಮ್, ನೀವು ಹೇಳೋದ ಹಾಗೇನೆ ಸಂಗೀತ ಅನ್ನುವಂಥದ್ದು ನಿಮಗೆ ಒಂದು ಅವಕಾಶವನ್ನ ಕೊಟ್ಟುಕೊಂಡು ನಿಮ್ಮ ಜೊತೆ ಬಂದಿದ್ರು ಕೂಡ ಉನ್ನತ ಅಧ್ಯಯನವನ್ನಂತೂ ಅದರಲ್ಲಿ ಮಾಡಿದ್ದೀರಾ, ತಾವು ಸಾಕಷ್ಟು ತಿಳ್ಕೊಂಡಿದ್ದೀರಾ, ಒಂದಷ್ಟು ಗುರುಗಳ ಮೂಲಕ ಅದನ್ನ ಅಭ್ಯಾಸ ಮಾಡಿ ಸಂಗೀತದಲ್ಲಿ ನೀವು ನಿರಂತರವಾಗಿ ಹೋದಂತ. ಯಾಕಂದ್ರೆ ಇದರಲ್ಲಿ ಹೋದಂಗೆಲ್ಲ ಇದು ಜ್ಞಾನ ಮುಗಿಯೋದಿಲ್ಲ. ನಮ್ಮ ಗುರುಗಳು, ರಾಜಗುರುಗಳು ಹೇಳೋರು, ಬಸವರಾಜ ರಾಜಗುರು, ನೀವು ಎಷ್ಟು ನೀರು ತುಂಬ್ಕೊಳ್ತೀಯೋ ಹಂಗಂಗೆ ತುಂಬ್ಕೊಂಡಂಗೆ ಅದ್ರ ಆಳ ಜಾಸ್ತಿ ಆಗುತ್ತೆ, ಇನ್ನು ನೀರು ಹೆಚ್ಚಿಗೆ ಕಾಣುತ್ತೆ ವಿನಃ ನೀರು ಹಿಂಗೋಲ್ಲ, ನೀರು ಕಡಿಮೆ ಆಗಲ್ಲ. ಈ ಹಂತದಲ್ಲಿ ನಾನು ನಿಮ್ಮನ್ನು ಕೇಳಬೇಕು ಮ್ಯಾಮ್, ಇವತ್ತಿನ ಸಮಾಜ ಹೇಗಾಗಿದೆ ಹೇಳಿದ್ರೆ, ನಮ್ಮಲ್ಲಿ ಒಂದಷ್ಟು ನಾವು ನಮ್ಮ ಮಕ್ಕಳನ್ನ ಹಾಡುಗಾರರಾಗಬೇಕು ಅಂತ ಬಯಸ್ತೇವೆ, ಒಂಚೂರು ಶಿಕ್ಷಣ ಕೊಡ್ತೇವೆ, ಮಕ್ಕಳನ್ನ ನಾವು ಹಾಡಿನ ಒಂದು ಯಾವ ರೀತಿಯ ಇದಿದೆ ಅದಕ್ಕೆ ಇಳಿಸಿ ಬಿಡ್ತೇವೆ, ಅವರು ಮುಂದಕ್ಕೆ ಹಾಡುಗಾರರಾಗ್ತಾರೆ ಅನ್ನುವಂಥದ್ದು ನಮ್ಮ ಭಾವನೆ. ಬಹುಶಃ ಆ ಮಗು ಒಂದು ಹಾಡು ಹಾಡ್ಬೋದು, 2 ಹಾಡು ಹಾಡ್ಬೋದು, ಮುಂದಿನ ಹಂತಕ್ಕೆ ಹೋಗ್ಬೋದು, ಅಥವಾ ವಿಫಲ ಆಗ್ತಾ ಹಿಂದೆ ಕುಳಿದು ಬಿಡ್ಬೋದು. ಈ ಅಧ್ಯಯನ ಅನ್ನುವಂಥದ್ದು ಹಾಡುಗಾರಿಕೆಯಲ್ಲಿ ಎಷ್ಟು ಮುಖ್ಯ ಹೇಳ್ತೀರಾ ನೀವು? ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 1992ರಲ್ಲಿ ಒಂದು ಆಲ್ಬಮ್ ಬಂತು, ಶ್ರಾವಣ ಅಂತ, ಬೇಂದ್ರೆ ಅವರ ಭಾವಗೀತೆಗಳ ಒಂದು ಸಂಕಲನ. ಸುಗಮ ಸಂಗೀತಕ್ಕೆ ಪರಿಚಯಿಸಿದಂಥ ಫಸ್ಟ್ ಆಲ್ಬಮ್ ಅದು, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ. ಅದರಲ್ಲಿ ಒಂದು ಹಾಡು ಬರುತ್ತೆ, ಮುಗಿಲ ಮಾರಿಗೆ ರಾಗರತಿಯ, ತುಂಬ ಫೇಮಸ್. ಆ ಹಾಡು ಕ್ಯಾಸೆಟ್ಟಲ್ಲಿ ಹಾಡಿದ್ದು ಈಗಲೂ ನೀವು ಕೇಳ್ಬೋದು, ಅವೈಲೇಬಲ್ ಇದೆ. ಅದೇ ಥರ ಬೇರೆ ಬೇರೆ ಕಚೇರಿಯಲ್ಲಿ, ಬೇರೆ ಬೇರೆ ಇಂಟರ್ವ್ಯೂಸಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಮೊನ್ನೆ ತನಕ ಹಾಡಿದ್ದು ಇದೆ, ಅದನ್ನು ಕೇಳ್ಬೋದು. ವ್ಯತ್ಯಾಸ ಇದೆ. ಮುಗಿಲ ಮಾರಿಗೆ ಕಂಪೋಸ್ ಮಾಡುವಾಗ ಅಶ್ವಥ್ ಹಿಂಗೆ ಹಾಡಿ ಅಂತ ಒಂದು ಟ್ಯೂನ್ ಕೊಟ್ಟು ಅಶ್ವಥ್ ಅವರು ನನಗೆ ಗೈಡ್ ಮಾಡಿ ಹಾಡಿಸಿದ್ದು ಕ್ಯಾಸೆಟ್ಗೆ. ಬಟ್ ಅದು ನೆಕ್ಸ್ಟ್ ಅದನ್ನೇ ಪರ್ಫಾರ್ಮ್ ಮಾಡುವಾಗ ಕೆಲವು ಜಾಗದಲ್ಲಿ ಏನೋ ಬೇರೆನೇ ಬಂದ್ಬಿಡೋದು. ಅವ್ರು ಯಾವಾಗಲೂ ಅಂತೀನಿ, ತಾಯಿ ಅದು ಎಷ್ಟು ಬೇರೆ ಬೇರೆ ಆಡ್ತೀನಿ ಮನೆ ಅಂತ, ಅಂದರೆ ಅಭಿಮಾನದಿಂದ ಹೇಳೋರು. ಸೊ ಇದೇನಿದೆಯಲ್ಲ, ಇದು ತುಂಬ ಜನ ಪೇರೆಂಟ್ಸ್ ನನಗೆ ಕೇಳ್ತಾ ಇದ್ರು, ಮೇಡಮ್ ನಮ್ಮ ಮಗಳು ನಿಮ್ಮದು ಘಮ ಘಮ ಘಮಾಡ್ಸ್ತಾ ಮನೆಗೆ ಹಾಡಿದ್ದು ಫಸ್ಟ್ ಪ್ರೈಸ್ ಬಂತು, ಬಟ್ ಆದ್ರೆ ಅವಳು ಕಲ್ತಿದ್ದು ಹಾಡಿಂದು ಇದು ಬೇರೆನೇ ಇದೆ, ಇವತ್ತು ನೀವು ಬೇರೆನೇ ಹಾಡಿದ್ರಲ್ಲ ಮೇಡಮ್ ಅಂತ ಕೇಳೋರು. ಸೊ ಅದು ಜರ್ನಿ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ನಮಗೆ ಗೊತ್ತಿರಲ್ಲ ಅದು ತನ್ನಿಂತಾನೇ ಅದು ಒಂದು ರಾಗ ಅನ್ಫೋಲ್ಡ್ ಆಗುತ್ತೆ. ರಾಗ ಬರೆದಿದ್ದನ್ನು ಓದಿ, ಸಂಗೀತವನ್ನು ನಾವು ಓದಿ ಹಾಡಲಿಕ್ಕಾಗೋದಿಲ್ಲ. ಇದು ಕೇಳಿ ಮನನ ಮಾಡಿಕೊಂಡು ಹಾಡಿ 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 ಚಿಂತನೆಯಿಂದ
ಇಂಪ್ರೂವ್ ಮಾಡ್ಕೋಬೇಕು ಅಂತಲ್ಲ, ಅದು ತನ್ನಿಂತಾನೇ ಅದು ಒಂದು ಬೆಳವಣಿಗೆ ಆಗುತ್ತೆ, ಆಗಬೇಕು ಒಬ್ಬ ಗಾಯಕನಿಗೆ. ಸೊ ಇದು ಮ್ಯೂಸಿಕ್ ಕೆನಾಟ್ ಬಿ ರೆಡ್ ಆ್ಯಂಡ್ ಸಂಗ್, ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಆ ಎಕ್ಸ್ಪೀರಿಯನ್ಸ್ ಬರೋದು ಹೇಗೆ? ಹಾಡಿ 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 ಒಬ್ಬ ಕೇಳಿ ಕೇಳಿ ಕೇಳಿನೇ ಸಂಗೀತಗಾರ ಆಗ್ತಾನೆ, ಅದು ಒಂದು ಕಡೆ. ಹಾಡಿ 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 ಒಬ್ಬ ಸಂಗೀತಗಾರ ಬೆಳೀತಾನೆ, ಕೇಳಿ ಕೇಳಿ ಸಂಗೀತಗಾರ ಆಗ್ತಾನೆ, ಹಾಡಿ ಹಾಡಿ ಒಬ್ಬ ಸಂಗೀತಗಾರ ಬೆಳೀತಾನೆ, ಇಷ್ಟೇ. ಮ್ಯಾಮ್, ಮುಂದುವರೆದು ನಾನು ನಿಮ್ಮನ್ನು ಕೇಳಬೇಕು, ಸಂಗೀತ ಅಂತಲ್ಲ ಎಲ್ಲ ರಂಗದಲ್ಲೂ, ಈಗ ನೀವೊಬ್ರು ಸಾಧಕರಾಗಿರುವಾಗ ನಾನು ಕೇಳಬೇಕು, ಒಬ್ಬ ಸಾಧಕ ತನ್ನ ಒಂದು ಗೆಲುವನ್ನ ಆತ ನಿಯಂತ್ರಿಸುವಂಥದ್ದು ಅಥವಾ ಗೆಲುವನ್ನ ಆತನಿಗೆ ಹ್ಯಾಂಡಲ್ ಮಾಡಲಿಕ್ಕೆ ತಿಳಿದಿರುವಂಥದ್ದು, ಅದೇ ರೀತಿ ಸೋತಾಗ ಆ ಸೋಲನ್ನು ನಿರ್ವಹಿಸಲಿಕ್ಕೆ ಅವನಿಗೊಂದು ಅರಿವಿರುವಂಥದ್ದು ಎಷ್ಟು ಮುಖ್ಯ ಹೇಳ್ತೀರಾ? ಸಕ್ಸಸ್ ಕೆನಾಟ್ ಬಿ ಹ್ಯಾಂಡಲ್ಡ್, ವೆರಿ ಡಿಫಿಕಲ್ಟ್. ಫೇಲ್ಯೂರ್ಸ್ ಹ್ಯಾಂಡಲ್ ಮಾಡ್ಬಿಡ್ಬೋದು. ಸಕ್ಸಸ್ ಇಸ್ ದ ಮೋಸ್ಟ್ ಕ್ರೂಸಿಯಲ್ ಥಿಂಗ್ ಟು ಹ್ಯಾಂಡಲ್. ಯಶಸ್ಸು ಪ್ರಮಾಣ ಇಲ್ಲ ಅದಕ್ಕೆ. ಇಷ್ಟು ಬಂದ್ರೂ ತಲೆಗೇರ್ಬೋದು, ಇಷ್ಟು ಬಂದ್ರೂ ತಲೆಗೇರುತ್ತೆ, ಇಷ್ಟು ಬಂದ್ರೂ ತಲೆಗೇರುತ್ತೆ, ಏರ್ಸ್ಕೊಳ್ಳೇಬಾರ್ದು. ಬಿ ಗ್ರೌಂಡೆಡ್ ಅಲ್ಲ, ಬಿ ಗ್ರೌಂಡೆಡ್ ಅಂತ ಇರೋದಕ್ಕೆ ಅದಕ್ಕೆ ಸಂಸ್ಕಾರ, ಕಲ್ತಿರ್ತಕ್ಕಂಥ ಜ್ಞಾನ, ಗುರುವಿನ ಒಂದು ಮಹತ್ವ ಇದು ತಿಳ್ಕೊಂಡು, ಮೇನ್ ತಂದೆ ತಾಯಿಯವರ ಪಾತ್ರ ಒಬ್ಬ ಮಗುವಿಗೆ ತುಂಬ ಮುಖ್ಯ ಆಗುತ್ತೆ ಅಷ್ಟೇ. ಬಿ ಗ್ರೌಂಡೆಡ್. ಫೇಲ್ಯೂರ್ಸ್ ಹ್ಯಾಂಡಲ್ ಮಾಡ್ಬೋದು, ವೆರಿ ಈಸಿ. ಹಿಂಗಾಯ್ತಲ್ಲ ಅಂತ ಬೇಸರ ಮಾಡ್ಕೋತೀವಿ, ಅಳ್ತೀವಿ, ಒಂದು 4 ಕಣ್ಣೀರು ಹಾಕ್ತೀವಿ, ಇಲ್ಲ ಸಾಮಾನ್ಯವಾಗಿ ಹಠ ಮಾಡುತ್ತೆ ಮಗು, ನಂಗೆ ಫಸ್ಟ್ ಬರಲಿಲ್ಲ ಹಂಗೆ ಹಿಂಗೆ ಅಂತ. ನೆಕ್ಸ್ಟ್ ಡೇ ಮರ್ತೋಗುತ್ತೆ, ಬಿಕಾಸ್ ಇಟ್ಸ್ ಎ ಡಿಫ್ರೆಂಟ್ ಡೇ ಅಲ್ಲ. ಬಟ್ ಸಕ್ಸಸ್ ತುಂಬ ಕಷ್ಟ ಹ್ಯಾಂಡಲ್ ಮಾಡೋದು. ಮ್ಯಾಮ್, ಸಂಗೀತ ಅನ್ನುವಂಥದ್ದು ಒಂದು ಲೋಕ ಅನ್ನೋದಾದರೆ ಅದರಲ್ಲಿ ತಾವು ಬಹಳ ಪ್ರೀತಿಯಿಂದ ಜೀವಿಸ್ತಿರುವಂಥವ್ರು, ಸಂಗೀತವನ್ನು ಉಸಿರಿನ ಹಾಗೆ ತಗೊಂಡು ಬದುಕ್ತಾ ಇದ್ದೀರಾ. ಹೀಗಿರುವಾಗ ಈ ಲೋಕಕ್ಕೆ ಬರುವಂಥ ಹೊಸ ಕುಡಿಗಳಿಗೆ ಏನನ್ನ ಕಲ್ತು ಬನ್ನಿ ಅಂತ ಹೇಳ್ತೀರಾ? ಅದನ್ನು ಪ್ರೀತಿಸೋದನ್ನು ಕಲೀರಿ. ನಿಮ್ಮನ್ನೇ ನೀವು ಅಷ್ಟೇ ಪ್ರೀತಿಸಬಾರ್ದು, ವಾಟ್ ಎವರ್ ಸಂಗೀತವನ್ನು ಪ್ರೀತಿಸಿ. ಇವು 7 ಸ್ವರಗಳು, ಪುಟ್ಟ ಮಗು ಅಂದರೆ ಇಟ್ಸ್ ಲೈಕ್ ಎ ನ್ಯೂ ಬಾರ್ನ್ ಬೇಬಿ. ಹುಟ್ಟಿದ ಮಗುನ ಹೆಂಗಂದ್ರೆ ಹಂಗೆ ಬೀಸಾಕೆ, ಹೆಂಗಂದ್ರೆ ಹಂಗೆ ಹ್ಯಾಂಡಲ್ ಮಾಡ್ತಾರೆ ಯಾರಾದರೂ? ಎಕ್ಸ್ಟ್ರಾ ಕಾಳಜಿಯಿಂದ, ಎಕ್ಸ್ಟ್ರಾ ಮುತುವರ್ಜಿಯಿಂದ ದೊಡ್ಡದಂತ ನೀರು ಹಾಕಿ ಸ್ನಾನ ಮಾಡಿಸ್ತಾರೆ ಮಗುಗೆ? ಇಲ್ಲ. ಟ್ಯಾಪ್ ಇದು ಮಾಡ್ತಾರೆ, ಸ್ಪಾಂಜ್ ಮಾಡಿ ನಿಧಾನಕ್ಕೆ ತೀಡಿ, ಅದು ಎಲ್ಲಿ ಏನಾಗಬಾರ್ದು ಅಂತ. ಹೆಂಗೆ ನಮ್ಮ ಸಪ್ತಸ್ವರಗಳನ್ನು ಅಷ್ಟೇ ಡೆಲಿಕೇಟ್. ಸೊ ಪ್ರತಿಯೊಂದು ಹಾಡಿನಲ್ಲೂ 7 ಬಿಟ್ಟು 8ನೇ ಸ್ವರ ಬರಲ್ಲ, ಆ 7 ಸ್ವರದಲ್ಲೇ ಓಡಾಡ್ತವೆ. ಪ್ರತಿಯೊಂದು ಹಾಡಿಗೂ, ಪ್ರತಿಯೊಂದು ಕೃತಿಯಲ್ಲೂ, ಕೀರ್ತನೆಯಲ್ಲೂ, ಪ್ರತಿಯೊಂದು ಕಂಪೋಸಿಷನ್ನಲ್ಲೂ ಒಂದು ಶ್ಲೋಕ ಇರ್ಬೋದು, ಭಾವಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಜನಪದ ಇರ್ಬೋದು, ಎಲ್ಲ ಒಂದಿಲ್ಲ ಒಂದು ರಾಗ ಆಧಾರಿತವಾಗಿರುತ್ತೆ. ಆ ರಾಗದಲ್ಲಿ ಬರ್ತಕ್ಕಂಥ ಸ್ವರಗಳು ಇವೇ ಸ್ವರಗಳೇ ಇರ್ತವೆ. ಸೊ ಎವ್ರಿ ಸ್ವರಗಳು ಡೆಲಿಕೇಟ್ ಇರೋದ್ರಿಂದ ಸ್ವರಗಳನ್ನ ನಮ್ಗೆ ತುಂಬ ಪುಟ್ಟ ಒಂದು ಮಗುವಿನ ಥರ ನಾವು ಹ್ಯಾಂಡಲ್ ಮಾಡಿದ್ರೆ ಪ್ರೀತಿಯಿಂದ, ಆ ಹಾಡನ್ನು ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ತೀವಿ. ಸೊ ಎಲ್ಲಿ ನಾವು ಅದನ್ನು ಪ್ರೀತಿಸ್ತೀವಿ ಅದು ನಮ್ಮನ್ನು ಕೈ ಬಿಡಲ್ಲ. ಹ್ಯಾಂಡಲ್ ವಿತ್ ಕೇರ್. ತುಂಬ ದೊಡ್ಡ ಮಾತು ಮ್ಯಾಮ್. ಸ್ಟೇಜ್ ಮೇಲೆ ನಿಂತು ದಿಸ್ ಇಸ್ ಮೀ ಪರ್ಫಾರ್ಮಿಂಗ್, ಸಂತೋಷಕ್ಕೆ ಪರ್ಫಾರ್ಮಿಂಗ್ ಹುಟ್ಟಿದ್ದಾರೆ, ನಿಂತೀನಿ, ಮುಗೀತು, ನೆಕ್ಸ್ಟ್ ಇನ್ನೊಬ್ಬನು ಬರ್ತಾನೆ, ನೀವೆಲ್ಲ ಹೊರಟೋಗ್ತೀರ. ಯಾಕೆ ಯು ಶುಡ್ ಮೇಕ್ ಪೀಪಲ್ ಫೀಲ್ ದಟ್ ಯು ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂದರೆ, ನಿಮಗೆ ಅದ್ರ ಬಗ್ಗೆ ಇರ್ತಕ್ಕಂಥ ಒಲವು. ನೀವು ಹಾಡ್ತಾ ಹಾಡ್ತಾ ತಪ್ಪನ್ನು, ಓಹೋ ನಾನು ತಪ್ಪು ಮಾಡಿದೆ, ಈ ಲೈನ್ ನಾನು ಶ್ರುತಿ ಆ ಕಡೆ ಈ ಕಡೆ ಆಯಿತು ಅಥವಾ ಈ ಉಸಿರು ಸಾಕಾಗಲಿಲ್ಲ ಅಂತ ನೀವು ಹೆಂಗೆ ಕಂಡು ಹಿಡ್ಕೋತೀರೋ, ಅದೇ ರೀತಿ ಚೆನ್ನಾಗಿ ಹಾಡಿದಾಗ ಓಹೋ ಇಲ್ಲೇನೋ ಬೇರೆ ಏನೋ ಕಾಣ್ತಾ ಇದೆ ಅಂತ ಅದನ್ನು ಹುಡುಕಾಟನ ತೊಗೋಬೇಕು ನಾವು. ಆವಾಗ ಸಪೋಸ್ ಚಪ್ಪಾಳೆ ಬರುತ್ತೆ, ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಜೋರು, ಏನೋ ಒಂದು ತಾನೋ ಏನೋ ಒಂದು ಸಂಚಾರ ಹಾಡ್ಬಿಟ್ವಿ ಅಂತ ಇಟ್ಕೊಳ್ಳಿ, ವಿಚ್ ಇಸ್ ನಾಟ್ ಇನ್ ದ ಒರಿಜಿನಲ್. ಅವಾಗ ಜನ ಅಂತ ಚಪ್ಪಾಳೆ ತಟ್ಟಿದ ತಕ್ಷಣ ಏನು ದೊಡ್ಡ ಸಾಧನೆ ಮಾಡಿದೆ, ನಾನು ಯಾಕೆ ಚಪ್ಪಾಳೆ ತಟ್ಟಿದ್ರು, ದೆರ್ ಹ್ಯಾಸ್ ಟು ಬಿ ಸಮಥಿಂಗ್. ನಂಗೆ ಆನೆಸ್ಟ್ಲಿ ಹೇಳ್ತೀನಿ, ನಾನು ಏನಾದ್ರು ಹಾಡಿದ ಜನ ಏನಾದ್ರು ನಂಗೆ ಅಪ್ಲಾಸ್ ಮಾಡಿದಾಗ ನಾನು ಏನು ಹಾಡಿದ್ದೀನಿ ಜ್ಞಾಪಕ ಇರಲ್ಲ ನನಗೆ. ತಿರ್ಗಾ ಅದೇನು ಹಾಡಿದ್ರಿ ಅಂತ ನೀವು ಕೇಳಿದ್ರೆ ಐ ವಿಲ್ ನಾಟ್ ರಿಮೆಂಬರ್ ದಟ್, ಇನ್ನೇನೋ ಬರುತ್ತೆ. ದಿಸ್ ಇಸ್ ಹೌ ಇಟ್ ಶುಡ್. ಆವಾಗ ಸಸ್ಟೇನ್ ಆಗ್ತೀರಾ. ಮ್ಯಾಮ್, ಸಂಗೀತ ಮ್ಯಾಮ್ ಅನ್ನುವಂಥ ಒಬ್ಬರು ಸಿಂಗರ್ನ ಇಡೀ ಜರ್ನಿಯನ್ನು ನಾವು ತೆಗೆದು ನೋಡಿದ್ರೆ ನಾಗಮಂಡಲ ಅನ್ನುವಂಥದ್ದು ಕಿರೀಟದ ಹಾಗಿರುವಂಥ ಒಂದು ಹಾಡುಗಳ ಗುಂಪು ಅಂತ ಹೇಳ್ಬೋದು. ನಾಗಮಂಡಲ ಚಿತ್ರ ಎಷ್ಟು ಎಲ್ರಿಗೂ ಜನಜನಿತ ಆಯಿತು, ಅಲ್ಲಿನ ಹಾಡುಗಳು ಅದಕ್ಕಿಂತ ಹೆಚ್ಚು ಜನರನ್ನು ಸೇರಿ ಹೋಯಿತು. ನನ್ನ ಪ್ರಶ್ನೆ ಇರುವಂಥದ್ದು ಮ್ಯಾಮ್,
ನಾಗಮಂಡಲ ಅನ್ನುವಂಥ ಚಿತ್ರ ಬಂದು ಸರಿಸುಮಾರು 27-30 ವರ್ಷಗಳು 28 years. 28 ವರ್ಷಗಳು ಕಳೀತಾ ಬಂದರೂ ಕೂಡ ಇವತ್ತಿಗೂ ಪ್ರತಿ ಹುಟ್ಟಿದ ಮಗುವು ಕೂಡ ಆ ಗೀತೆಯನ್ನು ನೆನಪಿಟ್ಕೊಳ್ಳುತ್ತೆ, ಆ ಗೀತೆಯನ್ನು ಕೇಳೋದಕ್ಕೆ ಬಯಸುತ್ತೆ. ಯಾಕೆ ಈ ರೀತಿಯಾದ ಒಂದು ಪೀಕಲ್ಲಿ ಇರುವಂತಹ ಒಂದು ಪ್ರಾಶಸ್ತ್ಯವನ್ನ ಗಳಿಸ್ಕೊಳ್ಳೋದು ಆ ಹಾಡುಗಳಿಗೆ ಸಾಧ್ಯ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ? ಹಳೆ ಹಾಡುಗಳಿಗೆ ಅಂತ. ಹೌದು. ಅದಕ್ಕಿಂತ ಇನ್ನೂ 30 ವರ್ಷ 40 ವರ್ಷ 50 ವರ್ಷ ಹಳೆ ಹಾಡುಗಳು ಅವು ಹೆಂಗೆ ನಿಂತ್ಕೊಂಡ್ವು, ನಾಗಮಂಡಲನೂ ಹಾಗೆ ನಿಂತಿದೆ ಅಂದರೆ ಅದು ನನಗೆ ತುಂಬ ಹೆಮ್ಮೆ ತರುವಂಥ ವಿಚಾರ. ಯಾಕೆಂದರೆ ಸಿನಿಮಾ ಬಂತು, ಸಿನಿಮಾ ಕ್ಲಿಕ್ ಆಯಿತು, ಹಾಡು ತುಂಬ ಫೇಮಸ್ ಆಯಿತು. ಬಟ್ ಸಿನಿಮಾ ಹೋಯಿತು, ಹಾಡು ಹೋಯಿತು ಅಂತಾರೆ. ಅದಿರೋದೇ ಹಾಗೆ ಈಗಿನ ಸಿನಿಮಾದಲ್ಲಿ ಟ್ರೆಂಡ್. ಅದು ಆವಾಗಲೂ ಕೇಳಿ ಬರ್ತಾಯಿತ್ತು. ನಾನು ಫೀಲ್ಡಿಗೆ ಎಂಟ್ರ್ ಆದಾಗೂ ಎಂಥ ಒಳ್ಳೊಳ್ಳೆ ಹಾಡುಗಳು ಬಂದವು, ಒಳ್ಳೆ ಸಿನಿಮಾಗಳು ಬಂದವು. ಸಿನಿಮಾ ಹಿಟ್ ಆಗದೆ ಹೋದರೆ ಹಾಡು ಸೋತೋಗ್ಬಿಟ್ಟು ಆ ಥರ. ಬಟ್ ನಾಗಮಂಡಲ ಮಾತ್ರ ತುಂಬ ಅಪರೂಪದ ಚಿತ್ರ, ತೀರಾ ಅಪರೂಪದ ಹಾಡುಗಳು. ಇಡೀ ಸಿನಿಮಾ ಕಥೆನೇ ಎಲ್ಲ ಹಾಡುಗಳ ಮೂಲಕ 16-18 ಹಾಡುಗಳ ಮೂಲಕ ಹೋಲ್ ಸ್ಟೋರಿ ಇಸ್ ನರೇಟೆಡ್ ಥ್ರೂ ಸಾಂಗ್ಸ್. ಮ್ಯಾಮ್, ಇಲ್ಲಿ ನಾನೊಂದು ಮಾತನ್ನ ಹೇಳಲೇಬೇಕು. ಎಷ್ಟೋ ಚಿತ್ರಗಳಲ್ಲಿ ಇವತ್ತಿನ ಅವಶ್ಯಕತೆ ಇದೆ ಹಾಡುಗಾರರು ಯಾರು ಅಂತ ಹೇಳಬೇಕಾದಂಥದ್ದು. ಎಷ್ಟೋ ಸಂದರ್ಶನಗಳಲ್ಲಿ ಹಾಡುಗಾರರು ಅವರೇ ಹೇಳ್ಕೊಳ್ತಾರೆ, ಇದ್ರ ಹಾಡನ್ನು ನಾನು ಹಾಡಿದ್ದು ಅಂತ. ಆಗ ಸಮಾಜಕ್ಕೆ ಗೊತ್ತಾಗತ್ತೆ. ಆದ್ರೆ ನಾಗಮಂಡಲದಲ್ಲಿ ಹಾಗಲ್ಲ, ಸಂಗೀತ ಕಟ್ಟಿಯವರು ಹಾಡಿದ್ದು ಅನ್ನುವಂಥದ್ದು ಪ್ರತಿಯೊಬ್ಬ ನೋಡುಗನಿಗೂ ಗೊತ್ತಿತ್ತು ಅನ್ನುವಂಥದ್ದು. ಇದು ಗಟ್ಟಿತನ ಅಂತ. ಕಂಪೋಸಿಷನ್ ಇಲ್ಲ, ಆ ಕಂಪೋಸಿಷನ್, ಅದು ಲಿರಿಕ್ಸ್, ಆಮೇಲೆ ಸಿನಿಮಾದಲ್ಲಿ ಬರ್ತಕ್ಕಂಥ ಸಂದರ್ಭ, ಅದನ್ನು ರೆಕಾರ್ಡಿಂಗ್ ಮಾಡೋ ಒಂದು ಪ್ರಾಸೆಸ್ ಏನಿತ್ತಲ್ಲ. ನಾವು ಹಸಿರು ಸಿರಿಯಲ್ಲಿ ಹಾಡು ರೆಕಾರ್ಡ್ ಮಾಡಿದಾಗ ರಾತ್ರಿ 12:45 ಸ್ಟುಡಿಯೋದಲ್ಲಿ. ಯಾರು ಆ ಟೈಮಿಗೆ ಸ್ಟುಡಿಯೋ ಇದು ಓಪನ್ ಇರಲ್ಲ. ಬಟ್ ನಾವು ಆ ಥರ ವರ್ಕ್ ಮಾಡಿದ್ದೀವಿ. ಅಂದರೆ ಅಶ್ವಥ್ ಆ ಥರ ಅವ್ರಿಗೆ ಅದೊಂದೇನೋ ಒಂದು ಗೀಳು, ಅದೊಂದೇನೋ ಒಂದು ಅವರಿಗೆ ಹುಚ್ಚು ಇತ್ತು. ಅವ್ರಿಗೆ ಸರಿಯಾಗಿ ಬರೋ ತನಕ ಬಿಡ್ತಿರ್ಲಿಲ್ಲ, ಪರ್ಫೆಕ್ಷನಿಸ್ಟ್. ಆಮೇಲೆ ಎಲ್ಲೂ ಕೀಸ್ ಆ ಥರ ಮಿಕ್ಸ್ ಮಾಡಿದ್ದಿಲ್ಲ, ಎಲ್ಲ ಲೈವ್ ಆರ್ಕೆಸ್ಟ್ರಾ. ಈಗ ನಾವು ಹೆಂಗೆ ಕೂತಿದ್ದೀವಲ್ಲ ಇದೇ ಥರ 2 ಕೀಬೋರ್ಡ್, ಢೋಲಕ್, ಸಿತಾರ್, ಗಿಟಾರ್, ಫ್ಲೂಟ್, ಈ ಕಡೆ ಪರ್ಕಷನ್ ಅಂದರೆ ರಿದಮ್ ಸೆಕ್ಷನಲ್ಲಿ ಒಂದು 7-8 ಜನ, ಮೇನ್ ಸೆಕ್ಷನಲ್ಲಿ ಒಂದು 7-8 ಜನ, ಈ ಥರ ಕಂಡಕ್ಟ್ ಮಾಡೋರೊಬ್ರು, ಹೇಳೋರೊಬ್ರು, ಆ ಥರ ಪೂರ್ತಿ ಆ ಒಂದು ಸಿಸ್ಟಮ್ನಲ್ಲಿ ವರ್ಕ್ ಆದಂಥ ಹಾಡು. ಮತ್ತೆ ಮಧ್ಯ ಬರ್ತಕ್ಕಂಥ ಮ್ಯೂಸಿಕ್ ಇರುತ್ತಲ್ಲ, ಒಂದು ಲೈನಿಂದ ಒಂದು ಚರಣದಿಂದ ಪಲ್ಲವಿಗೆ, ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡೋದು. BGM 1, BGM 2 ಅಂತ ಮತ್ತೆ ಆರ್ಕೆಸ್ಟ್ರಾನು ಪರ್ಫೆಕ್ಟ್ ಮಾಡಿ ಮುಂದೆ ಟೇಕಿಗೆ ನಿಂತಹ ಈ ಥರ ರೆಕಾರ್ಡ್, ಹಳೆ ಸಿಸ್ಟಮ್ ರೆಕಾರ್ಡಿಂಗ್ ಹಿಂದಿರ್ತಿತ್ತಲ್ಲ, ಆ ಥರ ರೆಕಾರ್ಡ್ ಮಾಡಿದಂಥ ಚಿತ್ರ ಅದು. ಸೊ ಯಾವಾಗಲೂ ಶ್ರಮಕ್ಕೆ ಮೆಹನತ್ ಕಾ ಫಲ್, ಮೆಹನತ್ ಕಾ ನತೀಜ. ಸೊ ನೀವು ಮೆಹನತ್ತಿದ್ರೆ ನಿಲ್ಲತ್ತೆ ಖಂಡಿತವಾಗಿ. ಅದಕ್ಕೆ ಇವತ್ತಿಗೂ 1950s 60s ಹಾಡು ಹೌದು. ಯಾಕೆ ಇವತ್ತಿಗೂ ಆಚಾರೇ ಯಾಕೆ ನಿಲ್ಲುತ್ತೆ ಇವು. ಮೈ ತೋ ಕಬ್ ಸೆ ಖಡಿ ಇಸ್ ಪಾರ್, ಲತಾ ಮಂಗೇಶ್ಕರ್ ಅವ್ರದ್ದು. ಅದಕ್ಕೆ ಆಯೇಗಾ 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 ನೀವಾಲಾ ಆಯೇಗಾ, ಇವತ್ತಿಗೂ ಕೇಳ್ತಾರೆ. ಹಾರರ್ ಸಾಂಗ್ ಅಂದರೆ ಆಯೇಗಾ ನೀವಾಲಾ. ಯಾಕೆ 1945 ಚಿತ್ರದ ಹಾಡು ಇವತ್ತಿಗೂ ಕೇಳ್ತಾರೆ. ಈ ಜಿಂದಗಿ ಉಸಿ ಕಿ ಹೈ, ರಫಿ ಸಾಬ್ ಅವ್ರದ್ದು, ಕಿಶೋರ್ ಅವ್ರದ್ದು, PV ಶ್ರೀನಿವಾಸ್ ಅವ್ರದ್ದು, ಬಾಗಿಲನ್ನು ತೆರೆದು ಸೇವೆಯನ್ನು ಕೂಡ ಹರಿಯೆ, ಎಂತೆಂಥ ಹಾಡುಗಳು. ಒಂದೇ ಎರಡೇ. ಇದು ಯಾವುದದು, ಚಂದದ ಚೆಲುವಿನ ತಾರೆ ಬಾರೆ ಬಾರೆ. ಪ್ರತಿಯೊಂದು ಎರಾನಲ್ಲಿ 50s ನೋಡಿ, 60s ನೋಡಿ, ಸಂಧ್ಯಾರಾಗದ ಹಾಡುಗಳು, ಅದೇ ರೀತಿ ಬಂಗಾರದ ಮನುಷ್ಯದ ಹಾಡುಗಳು ಯಾಕೆ ನಿಂತ್ಕೊಂಡ್ವು ಅಂತಂದರೆ, ಆ ರೀತಿ ಅವರು ಪ್ರತಿಯೊಬ್ಬರಿಗೂ. ಈಗ ಒಂದು ನಗು ನಗುತ್ತಾ ನಲಿ ಹಾಡಿದೆಯಲ್ಲಪ್ಪ, ಅದು ನಂಗೆ ತುಂಬ ಇಷ್ಟ ಹಾಡೋದು. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವರ ಕಲೆಯಂದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ. ಇದು ಜಿಂಕ್ ಚಾಕ್ ಜಿಂಕ್ ಚಾಕ್ ಒಂದು ಗಿಟಾರ್ ಬರುತ್ತೆ, ಅಕಾಸ್ಟಿಕ್ಸ್. ಆ ಗಿಟಾರ್ನ 20 ಸರಿ 40 ಸರ್ತಿ 150 ಸರ್ತಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರಂತೆ. ಆಮೇಲೆ ಒಂದು ಹಾಡಿಗೆ ಕಲೆಯಂದೇ ನೀ ತಿಳಿ, ಅದರಿಂದ ನೀ ಕಲಿ ಆದಮೇಲೆ ಒಂದು ಗ್ಯಾಪ್ ಬರುತ್ತೆ, ಅಲ್ಲಿ ಒಂದು ಫ್ಲೂಟ್ ಬಿಟ್ಟು ಬರುತ್ತೆ. ಅದರಿಂದ ನೀ ಕಲಿತಣ ಅಷ್ಟೇ ಹಾಫ್ ಬೀಟಲ್ಲಿ ಆ ಒಂದು ಬಿಟ್ಟು ಬರಬೇಕು ಟೈಮಿಂಗ್. ಇವಾಗ ಏನು ಮಾಡ್ತಾರೆ,
ಬಿಟ್ಟು ನುಡ್ಸಿದೊಂದು ಸ್ಲೋ ನುಡ್ಸಿದ್ರೆ ಅದನ್ನ ಅಡ್ಜಸ್ಟ್ ಮಾಡಿ ಟೆಕ್ನಾಲಜಿ ಅಡ್ಜಸ್ಟ್ ಮಾಡುತ್ತೆ ಟು ದಟ್ ಸ್ಪೀಡ್. 180 BPM ಇದ್ದಿದ್ದನ್ನ 120 BPM ಮಾಡಿಬಿಡುತ್ತಲ್ಲ ಟೆಕ್ನಾಲಜಿ. ಸೊ ಎಲ್ಲಿ ಮೆಹನತ್ ಎಲ್ಲಿದೆ? ಬರೋನು ಮೆಹನತ್ ಮಾಡಲ್ಲ. ಈಗ ಯಾರಿಗೆ ವಾದ್ಯ ಗೊತ್ತು, ನುಡ್ಸೋದು ಗೊತ್ತು, ಆತ ಕೂಡ ಮೆಹನತ್ ಮಾಡಲ್ಲ. ಬಿಕಾಸ್ ಪ್ರೊಡ್ಯೂಸರ್ ಹತ್ರ ಟೈಮ್ ಇಲ್ಲ, ಸ್ಟುಡಿಯೋ ಒಂದು ದಿವಸದಲ್ಲಿ ಇಷ್ಟು ರೆಕಾರ್ಡಿಂಗ್ ಮುಗಿಬೇಕು, ಇಷ್ಟು ಹಾಡು ಮುಗಿಬೇಕು. ಇದ್ರ ಹಿಂದೆ ಬಿದ್ದುಬಿಟ್ಟಿದ್ದೀವಿ ನಾವೆಲ್ಲ. ಮ್ಯಾಮ್ ಕಲಿಕೆಯಲ್ಲಿ ಒಂಥರ ಏನು ಶ್ರದ್ಧೆ ಕಡಿಮೆ ನಾನು ಮತ್ತೆ ಇದೇ ಎಕ್ಸಾಂಪಲ್ ಹೇಳ್ತೀನಿ. 1ನೇ ಕ್ಲಾಸಿನ ಆದಮೇಲೆ ಎಷ್ಟೇ ಬ್ರಿಲಿಯಂಟ್ ಇರಲಿ ಮಗು, ಸೀದಾ 6ನೇ ಕ್ಲಾಸಿಗೆ ಪ್ರಮೋಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. 10th ಕಂಪ್ಲೀಟ್ ಮಾಡ್ತೀನಿ, ಇಲ್ಲ 2ನೇ ಕ್ಲಾಸ್ ಬರಲೇಬೇಕು, 3ನೇ ಕ್ಲಾಸ್ ಬರಲೇಬೇಕು, 4, 5, 6, 7, 8 ಓದಲೇಬೇಕು ಅಲ್ವಾ? ಹೌದು. ಬೇಕಾಗಲಿ ಬೇಡಾಗಲಿ, ಏನು ನೀರು ಕುಡ್ದಂಗೆ ಸುಮ್ಮನೆ ಎಡ್ಗೈಯಲ್ಲಿ ಬರೆದ್ರೂ ಆ ಮಗು ರ್ಯಾಂಕ್ ಬರ್ತಾನಂತ ಅಷ್ಟಿದ್ರು ಯಾಕೆ ಹಿ ಹ್ಯಾಸ್ ಟು ಪಾಸ್ ಥ್ರೂ ದಟ್ ಫೇಸ್ ಅಲ್ಲ. ಅಷ್ಟು ಟೈಮ್ ಕೊಡ್ಬೇಕು ನಾವು ಒಂದು ಹಾಡಿಗೆ. ಆವಾಗ ಅದ್ರ ಮಜಾ, ಅದ್ರದ್ದೊಂದು ಏನು ಹೇಳ್ತಾರೆ ಕರಿಷ್ಮನೆ ಬೇರೆ. ಬಿಕಾಸ್ ಎವ್ರಿ ಕಂಪೋಸಿಷನ್, ಕ್ಲಾಸಿಕಲ್ ರಾಗಾಸ್ ಇರ್ಬೋದು, ಬಡಾ ಖ್ಯಾಲ್, ಛೋಟಾ ಖ್ಯಾಲ್, ಆಲಾಪನೆ, ತಾನ್, ಬೋಲ್ತಾನ್, ತಾನಂ, ಪಲ್ಲವಿ, ರಾಗಂ ಎಲ್ಲನೂ ಒಂದು ದಾಸರ ಪದ, ವಚನ, ಜನಪದ ಗೀತೆ, ಒಂದು ಭಾವಗೀತೆ, ರಂಗಗೀತೆ, ಪ್ರತಿಯೊಂದು ಹಾಡಿಗೂ ಅದರದ್ದೇ ಆದ ಒಂದು ಶಿಸ್ತು, ಅದರದ್ದೇ ಆದ ಒಂದು ವೈಶಿಷ್ಟ್ಯ, ಅದರದ್ದೇ ಆದಂಥ ಒಂದು ಡಿಗ್ನಿಟಿ ಇದೆ, ಭಾವ ಇದೆ. ಈಗ ಕವಿ ಕಾವ್ಯ ಗಾಯನ ಮಾಡುವಾಗ ಬೆಳಗಿನ ಒಂದು ಚುಮ್ಮು ಬೆಳಕಿನಲ್ಲಿ, ಅಂದರೆ ಇನ್ನೂ ಬೆಳಕು ಹರಿದಿರಲ್ಲ ಆ ಟೈಮಿಗೆ, ಸೂರ್ಯ ಬರೋವಾಗ ಬೇರೆ ರೀತಿ ಕವಿ ಏನೋ ಒಂಥರ ಕಾಣ್ತಾನೆ. ಸೂರ್ಯೋದಯ ಆದಮೇಲೆ ಬರೆಯೋ ರೀತಿ ಬೇರೆ ಇರುತ್ತೆ. ಯಾವಾಗ ಬರೆಯುವಂಥ ಲೇಖನಿ ಆ ಒಂದು ಪೆನ್ನಿಗೆ ಅವನ ಒಂದು ಮಸಿಗೆ, ಆ ಶಾಹಿ ಮಸಿಗೆ ಯಾವಾಗ ಭಾವ ಇರುತ್ತೋ, ಕವಿಯ ಭಾವ, ಹಾಡೋರಿಗೆ ರಾಗಕ್ಕೆ ಡೆಫಿನೆಟ್ಲಿ ಭಾವ ಚೇಂಜ್ ಆಗುತ್ತಲ್ಲ. ಫ್ರಮ್ ಡಾನ್ ಟು ಡಸ್ಕ್, ಈಚ್ ಸ್ವರ, ಈಚ್ ನೋಟ್, ಈಚ್ ರಾಗ. ನಮ್ಮ ಹಿಂದೂಸ್ತಾನಿಯಲ್ಲಿ ಅದಕ್ಕೆ ರಾಗ ಚಕ್ರ ಅಂತದ್ದು, ರಾಗ ಸೈಕಲ್ ಇದೆ. ಆಯಾ ಸೈಕಲ್ ಆಫ್ ರಾಗಾಸ್ನಲ್ಲಿ ಝೋನ್ನಲ್ಲಿ ಬಂದಂಥ ರಾಗ ಆ ಸಮಯದಲ್ಲೇ ಪರ್ಫಾರ್ಮ್ ಮಾಡಿದರೆ ಅದರದ್ದು ಎಫೆಕ್ಟು ಮನುಷ್ಯನ ಮೇಲೆ ಇರುತ್ತೆ. ಇದು ತುಂಬ ಸತ್ಯ. ಇದು ಕೆಲವರು ನಂಬಲ್ಲ ಇದನ್ನು, ಬಟ್ ಡೆಫಿನೆಟ್ಲಿ ಸತ್ಯ. ಸೊ ಪ್ರತಿಯೊಂದು ಹಾಡಿಗೂ ಹೆಂಗೆ ಅದರದ್ದೇ ಆದೊಂದು ಡಿಗ್ನಿಟಿ ಇದೆಯೋ, ಹಾಗೆ ಪ್ರತಿಯೊಂದು ಸ್ವರಕ್ಕೆ ಅದರದ್ದೇ ಆದ ತೂಕ, ಅದರದ್ದೇ ಆದ ಅಪ್ಲಿಕೇಶನ್. ಒಂದು ರಾಗದಲ್ಲಿ ಬರ್ತಕ್ಕಂಥ ಶುದ್ಧ ಗಂಧಾರ್ ಮತ್ತೊಂದು ರಾಗದಲ್ಲಿ ಅದೇ ಶುದ್ಧ ಗಂಧಾರ್ ಸ್ವರೂಪ ಚೇಂಜ್ ಆಗುತ್ತೆ. ಇಷ್ಟು ರೀತಿ ಇದೆಲ್ಲ ಬುಕ್ಕಲ್ಲಿ ಬರೆದು ಓದಿ ಇದೆಲ್ಲ ಸಿಗಲ್ಲ. ಇದನ್ನು ತಿಳಿಸ್ಕೊಡೋಕ್ಕೆ ಗುರುಮುಖೇನನೇ ಕಲಿಬೇಕು. ಸೊ ಎಲ್ಲರಿಗೂ ಗುರುಮುಖೇನ ಕಲಿರಿರಪ್ಪ, ಕಲಿಸೋರು ಸಿಕ್ಕ ಕಲೀರಿ ಅಂತ ಹೇಳ್ತಾರೆ. ಟೈಮ್ ಇಲ್ರಿ ಅಂತಾರೆ. ನಮಗೆಲ್ಲದರಿ ಟೈಮ್ ಮೇಡಮ್? ಅಲ್ಲಿ ರೆಕಾರ್ಡಿಂಗ್ ಹೋಗ್ಬೇಕು, ಇಲ್ಲಿ ರೆಕಾರ್ಡಿಂಗ್ ಹೋಗ್ಬೇಕು, ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿ, ಯಾರು ಬೇಡ ಅಂದಿದ್ರು. ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಚೈಲ್ಡ್ ಪ್ರಾಡಜಿಯಾಗಿ ಒಂದು 10, 20, 100 ಪರ್ಫಾರ್ಮೆನ್ಸ್ ಮಾಡ್ಕೊಂಡೇ ಮೇಲೆ ಬಂದ್ವಿ. ಬಟ್ ನಮಗೆ ಎಂಥ ಗುರುಗಳು ಸಿಕ್ಬಿಟ್ರು ಅಂದರೆ, ಏನೇ ಜೋರಾಗಿ ಚಪ್ಪಾಳೆ ಗಿಟ್ಸ್ಕೊಂಡ್ಬಿಟ್ಟು ಬಂದು ಗುರುಗಳ ಮುಂದೆ ಕೂತಾಗ ಬ್ಲಾ 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 ಎಲ್ಲ ಬ್ಲ್ಯಾಂಕ್. ಏನು ಬರ್ತದೆ ನಿನಗೆ ಅಂತ ರಾಜಗುರುಗಳು ಕೇಳೋರು. ನಾನು ಅವರೊಂದು ತಾನು ಹೇಳೋರು, ಒಂದರಂತರೂ ಹೋಗಿ ಬರೋರು. ನಾನು ಟ್ರೈ ಮಾಡಿದ್ರೆ ನಂಗೆ ಬರ್ತಾ ಇರಲಿಲ್ಲ. ಅವ್ರಿಗೆ ಏನು ರೀ ಗುರುಗಳು ನಿಮ್ಗೆ ಬರ್ತಲ್ರಿ, ನನಗೆ ಯಾಕೆ ಬರೋದಿಲ್ರಿ ಅಂತಿದ್ದೆ ಚಿಕ್ಕವಳಿದ್ದಾಗ. ಎಷ್ಟು ಮೂಢ ಇದು ನೋಡಿ ನಮಗೆ. ಅವ್ವ ಈಗ ಕಣ್ಕಂಡು ಬಿಡ್ತಿದ್ಯಾ, ಬರ್ತದೆ ಇವತ್ತಿಲ್ಲ ನಾಳೆ ಬರ್ತದೆ, ಈಗ ಒಮ್ಮೆ ನಮಗೆ ಇಲ್ಲಿ ಬಂದ್ರೆ ಹೆಂಗೆ ಬರ್ಬೇಕು ಅದು ಅಂತ ಕೇಳೋರು. ಸೊ ಇಂಥವರೆಲ್ಲ ಸಿಕ್ಕಿದ್ದಕ್ಕೆ ನಮಗೆ ಅದು ಏನೋ ಗೊತ್ತಿಲ್ಲ, ಏನೋ ಒಂದು ದೇವ್ರದ್ದು ಒಂದು ಅನುಗ್ರಹ, ಸಂಸ್ಕಾರ ಮನೆದು. ಆಮೇಲೆ ಎಕ್ಸಾಕ್ಟ್ಲಿ ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಇಟ್ ಹ್ಯಾಪನ್ಡ್ ಅಷ್ಟೇ. ಮ್ಯಾಮ್ ಸಂಗೀತ ಕಟ್ಟಿ ಮ್ಯಾಮ್ ಮುಂದೆ ಕೂತ್ಕೊಂಡು ಕಂಬದ ಮಾಲಿನ ಗೊಂಬೆ ಹಾಡನ್ನು ಕೇಳಲಿಲ್ಲ ಹೇಳಿದ್ರೆ ಅದು ಕೂತದ್ದಕ್ಕೂ ಧನ್ಯತೆ ಇಲ್ಲ. ಹಾಗೆ ನೋಡಿ, ಅದೊಂದು ಲಲತ್ ರಾಗದು. ಲಲತ್ ಒಂಥರ ಕರುಣ ಭಕ್ತಿ ಪ್ಯಾಥೋರಾಗ ನಮ್ಮ ಇದರಲ್ಲಿ ಹಿಂದೂಸ್ತಾನಿಯಲ್ಲಿ. ಅದನ್ನು ರೆಕಾರ್ಡಿಂಗ್ ಮಾಡುವಾಗ ಕಂಪೋಸ್ ಮಾಡಿದ್ದು ಕೇಳಿಸೋವಾಗ ಅಶ್ವಥ್ ಅವರು ನಮ್ಮ ಕಡೆ, ರೀ ಮೇಡಮ್ ಬನ್ನಿರಿ ಅಂತಂದು. ಸರ್ ನೋಡಿ, ಇನ್ನೊಂದು ಅದ್ಭುತವಾದ ಹಾಡು ಕಂಪೋಸ್ ಮಾಡಿದ್ದೀನಿ ನಾನು. ಇಷ್ಟೊಂದು ಹಾಡಿದ್ರಿ ನಾಗಮಂಗಲದಲ್ಲಿ, ಇದೊಂದು ಹಾಡು ತುಂಬ ಅದ್ಭುತವಾದ ಹಾಡು, ಅದರಲ್ಲಿ ಲಲಿತ್ ರಾಗದಲ್ಲಿ ಮಾಡಿದ್ದೀನಿ. ನಿಮ್ಮ ಹಿಂದೂಸ್ತಾನಿಯವ್ರು ಲಲಿತ್ ಅಂದರೆ ಅಳ್ಕೊಂಡು ಹಾಡೋ ಹಾಡು ಅಂತ ರಾಗ ಅಂದ್ಕೊಂಡ್ಬಿಟ್ಟಿರ್ತೀರ. ಸೊ ಇದು ಒತ್ಕೊಂಡು ಹಾಡೋ ಹಾಡಲ್ಲ, ಖುಷಿಯಾಗಿ ಹಾಡೋ ಅಂದರು. ಸರಿ, ನಮ್ಮಲ್ಲಿ ನಾಗಮಾಡ ಬಂದರು, ಕಟ್ಟಿ ಅದೇನಿಲ್ಲಮ್ಮ, ಹುಡುಗಿ ತಾನು ಒಂಥರ ಮನೆ ಒಬ್ಬಳೇ ಇರ್ತಾಳೆ, ಬಿಕೋ ಅಂತ ಇರುತ್ತೆ, ಆದರೂ ಅವಳದೇ ಒಂದು ಲೋಕದಲ್ಲಿ ಅವಳು ಖುಷಿಯಾಗಿ ಹಾಡುವಂಥ ಹಾಡು ಅಂತ ಅವ್ರು ಹೇಳ್ತಿರೋದು ಅಶ್ವಥ್. ಓ ಹೌದಾ, ಅಂದರೆ ಲಲತ್ ಅಂದರೆ ಸುಮ್ಮನೆ ದುಃಖ ಅನ್ಕೋಬೇಡ ಅಂತ. ಓ ಸರಿ ನೋಡ್ರಿ, ಖುಷಿಯಾಗಿ ಹಾಡಬೇಕು. ಸೊ ಅದಕ್ಕೆ ಅಂಥ ಒಂದು ಲಲತ್ ಅಂಥ ಒಂದು ಸಿಕ್ಕಾಪಟ್ಟೆ ಡೀಪ್, ಒಂಥರ ಗಂಭೀರವಾದ, ಒಂಥರ ಕರುಣವಾದ ಭಕ್ತಿ ರಸ ಇರುವಂಥ ರಾಗವನ್ನು
ಈ ಥರ ಇಂಥ ಒಂದು ಮತ್ತೊಂದು ಏನೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುವಂಥ ಹಾಡನ್ನು ಸೃಷ್ಟಿ ಮಾಡಿದ್ರು. ಹ್ಯಾಟ್ಸ್ ಆಫ್ ಟು ಅಶ್ವಥ್. ಎಷ್ಟು ಬರೆದಿದ್ದು ಹಾಗೆ ಬರೆದಿದ್ದಾರೆ, ಅದರಲ್ಲಿ ತುಂಬ ತತ್ವ ಇದೆ. ಇಟ್ಸ್ ನಾಟ್ ಜಸ್ಟ್ ಅ ಫಿಲ್ಮ್ ಸಾಂಗ್. ಗೋಪಾಲ್ ವಾಜಪೇಯಿ ಅವರು ಬರೆದಿದ್ದಾರಲ್ಲ, ಅದರಲ್ಲಿ ಸೆಕೆಂಡ್ ಚರಣ ಜ್ಞಾಪಕ ಇದೆಯಾ? ಸೆಕೆಂಡ್ ಚರಣ, ಒಪ್ಪಿಸುವೆ ಹೂಗಣ್ಣು ಭಗವಂತ ನೆಪ್ಪಿಲಿ ಹರಸು ನಗಿ ಇರಲ್ಲ ಅಂತ. ಅಂದರೆ ಶಿ ವಾಂಟ್ಸ್ ಟು ಬಿ ಹ್ಯಾಪಿ, ಬಿಕಾಸ್ ಶಿ ವಾಂಟ್ಸ್ ಟು ಬಿ ಹ್ಯಾಪಿ. ನನಗೆ ಸಂತೋಷ ಕೊಡು ದೇವ್ರೆ, ಅದೇನು ಸಂತೋಷ, ನಾನು ಸಂತೋಷವಾಗಿರ್ಲಿಕ್ಕೆ ನಿಂಗೆ ಕರ್ಪೂರ ಬೆಳಗ್ತೀನಿ, ಹೂ ಒಪ್ಪಿಸ್ತೀನಿ, ಹಣ್ಣನ್ನು ನೈವೇದ್ಯ ಮಾಡ್ತೀನಿ ಅಂತ ದೇವ್ರಿಗೆ ಇದು ಮಾಡ್ತಿದ್ದಾಳು ಅವಳು. ನಾನು ತಪ್ಪದೇ ಬರಲೆನ್ನ ಗುಣ, ಅವಳಕ್ಕೆ ಹ್ಯಾಪಿನೆಸ್ ಎಲ್ಲಿದೆ ಅವನು ಬರೋದ್ರಲ್ಲಿದೆ. ಸಚ್ ಅ ಬ್ಯೂಟಿಫುಲ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಥಾಟ್. ಅಂಡ್ ಸೀನರಿನೂ ಅಷ್ಟು ಚೆನ್ನಾಗಿದೆ ಮ್ಯಾಮ್. ಮನೆ ಒಳಗಡೆ ಬಂದಿ ಇಲ್ಲ, ಅದನ್ನ ಆಕೆ ಫಸ್ಟ್ ಸಿನಿಮಾ ವಿಜಯಲಕ್ಷ್ಮಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅಫ್ಕೋರ್ಸ್ ನಾಗಾಭರಣ ಇಸ್ ಅನದರ್ ಜೀನಿಯಸ್. ಆ ಸ್ಟೋರಿ ಬರೆದಂಥ ವ್ಯಕ್ತಿ ಇದ್ರಲ್ಲ ಅವರು, ಅವರ ಬಾಲ್ ಅವ್ರು ಏನಪ್ಪ, ಅದು ಏನು ಇಮ್ಯಾಜಿನೇಷನ್ ಅವರು ಕರ್ನಾಟಕದ್ದು. ಬೈ ಗಾಡ್, ಒಂದು ಫಿಕ್ಷನನ್ನು ತಂದು ಒಂದು ಚಲನಚಿತ್ರವನ್ನು ಮಾಡುವಷ್ಟರ ಮಟ್ಟಿಗೆ ಒಂದು ಇಟ್ಸ್ ಜಸ್ಟ್ ಅ ಫಿಕ್ಷನ್. ಕತೆ ಹಂಗೆ ಸಾಧ್ಯನಾ ನಿಜ ಜೀವನದಲ್ಲಿ? ಸಾಧ್ಯ ಇಲ್ಲ. ಬಟ್ ಆ ಫಿಕ್ಷನ್ ಬರೆದ್ರು, ಫಿಕ್ಷನನ್ನು ತಂದು ಚಿತ್ರ ಮಾಡಿಬಿಟ್ಟು ಆ ನಾಗಾಭರಣ ಅವರು ನಮಗೆ ಹೆಂಗೆ ತೋರಿಸಿದ್ರು. ಅದಕ್ಕೆ ಅಶ್ವಥ್ ಅವರು ನಾನು ಸರ್ದಾರ್, ನಾನು ರಾಜ ಅನ್ನೋ ಥರ ಮ್ಯೂಸಿಕ್ ಮಾಡಿದ್ರು. ಅದೆಲ್ಲ ನಮ್ಮ ಅದೃಷ್ಟ ಅಂದರೆ ನಾವು ಹಾಡಿದ್ವಿ. ವೆರಿ ಫಾರ್ಚುನೇಟ್. ಎಲ್ಲ ಒಂಥರ ಅಮೂಲ್ಯವಾದವುಗಳ ಸಂಗಮ. ಎಂತ ಎಲ್ಲ 8 ಮೇಳ ಹಾಡುಗಳು ಮೇಡಮ್. ಅದರಲ್ಲಿ 8 ಹಾಡು, ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆವರೆಗೂ 8 ಹಾಡು ರೆಕಾರ್ಡ್ ಬ್ರೇಕ್ ಅರವಿಂದ್ ಸ್ಟುಡಿಯೋದಲ್ಲಿ. ಅರವಿಂದ್ ಸಾಹೇಬ್ ಏನ್ರಿ ಇಷ್ಟು ಫಾಸ್ಟಾಗಿ ಯಾವತ್ತೂ ರೆಕಾರ್ಡ್ ಮಾಡಿಲ್ಲ. 11 ಗಂಟೆಗೆ ಶುರು ಆಗಿದಂಥ ಮೇಳ ಸಾಂಗ್ಸ್ ಅಂದರೆ ಗ್ರೂಪ್ ನರೇಷನಲ್ಲಿ ಹೋಗುತ್ತೆ. ಗ್ರೂಪ್ ಹಾಡಿದವರು ಇನ್ನು ಬೇರೆ ಯಾರಲ್ಲ. ನಾನು ಹೊಸಬ್ಳು, ನಾನು ವಿ ಆರ್ ಛಾಯಾ ಅವರು, ಮಂಜುಳಾ ಗೌರಾಜ್, ರತ್ನಮಾಲ ಪ್ರಕಾಶ್, 4 ಮೇನ್ ವಾಯ್ಸಸ್. ಅಶ್ವಥ್ ಅವರು ಅಂದರು, ಕೋರಸ್ಗೆಲ್ಲ ಅನ್ಕೋಬೇಡಿ ನೀವು, ಮೇನ್ ವಾಯ್ಸಸ್ಸು ಕೋರಲ್ ಸಿಂಗಿಂಗ್ ಮಾಡಿದ್ರಿ ಅಂತ ಇರುತ್ತೆ ಅಂತ ತಿಳಿಸಿ ಹೇಳೋರು. ಅದರಲ್ಲಿ ಎಲ್ಲ ಹಾಡುಗಳು ಇದು ಅದು ಡ್ರಾಮಾದು ಥಿಯೇಟ್ರದಿತ್ತು ಫಸ್ಟು, ಅದು ಸಿನಿಮಾಗೆ ಬಂತು. ಏಕಾಂತದೊಳು ಕೂತು ಏಕಾಂತ ಏಕಾಂತ ಯಾಕಂತ ಹಲು ಬಲಿ ಹಲು ಬೇಣ ಕೊರಗಲಿ ಬಾರನೇನ ಮುಖ ತೋರನೇನ ಸೇರನೇನ ಸುಖ ತಾರನೇನ ದಣಿದಾನ ನನಗೋರಿ ಎಲ್ಲ ಒಟ್ಟಿಗೆ ಹಾಡಿದ್ದ. ಇದು 4 ವಯಸ್ಸು. ಕುಣಿವ ಕನಸ ದೂರ ಸರಿ ಮುಳುಗದಿರಲಿ ಇರುಳಕ್ಕೆ ಮಲಗಾಲಿ ದೊರೆಯೋಣ ತೆಕ್ಕಿ. ಒಂದಕ್ಕಿಂತ ಒಂದು ಹಾಡುಗಳಲ್ಲಿ ಮರೆಯೋಕ್ಕಾಗಲ್ಲ ಅಂತ ಹಾಡುಗಳು ಮ್ಯಾಮ್. ನನಗನ್ಸುತ್ತೆ ಅದ್ರ ಜೊತೆಗೆ ನಾನು 3 ಸೋಲು ಹೌದು ಒಂದು ಸಿನಿಮಾದಲ್ಲಿ ತೆಗೆದ್ಬಿಟ್ರು. ಅದಕ್ಕೇನೋ ಸಿಚುವೇಶನಿಗೆ ಒಂದೇನೋ ಗಿಣಿ ಬೇಕಿತ್ತಂತೆ, ಸಿಗಲಿಲ್ಲ ಅಂತ ಹೇಳಿ. ಅದು ಅಶ್ವಥ್ ಅವ್ರಿಗೆ ತುಂಬ ಇಷ್ಟವಾದಂಥ ತುಂಬ ವೆರಿ ಇಮೋಷ್ನಲ್ ಸಾಂಗ್. ಇಟ್ಟ ಹಣ್ಣಿನ ತಟ್ಟಿ ನೊರೆ ಹಾಲ ಬಟ್ಟಲ ಮುಟ್ಟದೆ ಕುಳಿತು, ಭಾರಿ ಚೆನ್ನಾಗಿತ್ತದು. ಇಲ್ಲ ಯಾವ ಶ್ರುತಿ ಅದು ಮನೆಗೆ ಬಂದು ಹುಟ್ಟಡಗಿದಂತಾಗಿ ನನ್ನ ಹಾಂಗಳುತ್ತಿರುವೆಯ. ಅವಳು ಗಿಣಿಗೆ ಕುರ್ಸಿ ಕಂಪೇರ್ ಮಾಡ್ಕೊಡ್ತಾಳಂತೆ. ಅದು ಏನು ತಿಂದಿರಲ್ವಂತೆ, ಹಣ್ಣನ್ನು ಹಾಗೆ ಬಿಟ್ಟಿರುತ್ತಂತೆ. ಸೊ ಅದನ್ನ ಕಂಪೇರ್ ಮಾಡ್ಕೊಡ್ತಾಳೆ. ಅವಳ ಸಿಚುವೇಶನ್, ಅವಳ ಒಂದು ಒಂದು ಮಹಿಳಾ ದಿನಾಚರಣೆಯಲ್ಲಿ ಈ ವಿಷಯ ಮಾತಾಡೋದು ಬಹಳ ಸೂಕ್ತ ಅನ್ಸುತ್ತೆ. ತುಂಬಾನೇ. ಈ ಹಾಡು ಸಿನಿಮಾದಲ್ಲಿ ಬಳಸಲಿಲ್ಲ, ತುಂಬ ಬೇಸರ ಪಟ್ಕೊಂಡ್ರು. ಅಷ್ಟು ಏನಯ್ಯ ಎಂತ ಹಾಡ್ಬಿಟ್ಟಲ್ವ ನೀವು ಅಂತ ನಾವು ಬಹಳ ಸರ್ಗೂಪ. ಏನು ಮಾಡಲಿ, ಅದು ಆ ಟೈಮಿಗೆ ಸಿನಿಮಾ ಮುಗಿಬೇಕಿತ್ತು. ಅದು ಏನೇನೋ ಇರುತ್ತೆ, ಕಳಿಸೋದಿರುತ್ತೆ, ಸೆನ್ಸಾರ್ ಇರುತ್ತೆ, ಎಲ್ಲ ಇರುತ್ತೆ. ಸಮ್ ಟೈಮ್ ಇದಾಯಿತು, ಅದು ಸಿಕ್ಕಲಿಲ್ಲ, ಆಗಲಿಲ್ಲ ಅಂಥೇಳಿ ಅದೇ ಥರ ಅವ್ರಿಗೆ ಆ ಸೀನ್ ಎನ್ಯಾಕ್ಟ್ ಆಗಬೇಕಿತ್ತು. ಡ್ಯೂರೇಷನ್ ಇದಾಯಿತು ಏನೋ ಗೊತ್ತಿಲ್ಲ, ಆ ಹಾಡನ್ನು ತೆಗೆದ್ಬಿಟ್ಟು. ಅದು ಎಂಥ ಅದರಲ್ಲೊಂದು ಇದು ಬರುತ್ತೆ, ನಿನ ನೋವು ನಿನಗುಂಟು ನನ್ನ ನೋವು ನನಗುಂಟು ಏನಾದ
ದಿನನಿತ್ಯದ ದಿನನಿತ್ಯದ ಬದುಕು ನಿತ್ಯ ಸಾವೇ ಮಹಿಳಾ ದಿನಾಚರಣೆಗೆ ಹೌದು, ಹೆಣ್ಣಿನ ಭಾವನೆಗಳನ್ನ ತುಂಬಾ ತುಂಬಾ ನಾನು ಈ ಹಾಡು ಇಮ್ಯಾಜಿನ್ ಮಾಡ್ಕೊಂಡು ಹಾಡಿದೆ. ನಾನು ಇದನ್ನ ಎಲ್ಲೂ ಕಣ್ಣಲ್ಲಿ ನೀರು ಈ ಹಾಡು ಹೇಳುವಾಗ. ಅಫ್ಕೋರ್ಸ್ ನನ್ನ ಕಣ್ಣಲ್ಲಿ ನೀರು, ನಾನು ಇನ್ನೂ ಅಷ್ಟು ತುಂಬ ಚಿಕ್ಕವಳಿದ್ದೆ ಅವಾಗ, ತುಂಬ ಏನಲ್ಲ ಬಟ್ ಡಿಗ್ರಿ. ಬಟ್ ಎಲ್ಲ ಡೆಪ್ತ್ ಅರ್ಥ ಆಗ್ತಿರ್ಲಿಲ್ಲ, ಆದ್ರೂ ಹೇಳಿ ಕೊಡ್ತಿದ್ರಲ್ಲ ಅಂತ ಸರಿಯಾಗಿ ಕಲಿತಾ ಇದ್ದೆ ನಾನು. ಸೊ ನಾಗಾಭರಣ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಗೋಪಾಲ್ ವಾಜಪೇಯಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಇವರೆಲ್ಲ ಮಹಾನ್ ಚೇತನ ಇವರೆಲ್ಲ. ವಿಶೇಷ ಅಂದ್ರೆ ಸಂಗೀತ ಮ್ಯಾಮ್, ನಾನು ಇದನ್ನ ಕೇಳಬೇಕು, ಆ ಎಲ್ಲ ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ ಅವ್ರಿಗೆ ಸಾಧ್ಯ ಆಯ್ತು ಅಂತ. ಬಿಕಾಸ್ ಹೆಣ್ತನದ ಭಾವನೆಗಳು ಅಷ್ಟು ಸುಲಭಕ್ಕೆ ಏನು ಒಬ್ಬ ಪುರುಷ ಸಮಾಜಕ್ಕೆ ಒಬ್ಬ ಡೈರೆಕ್ಟರ್ಗೆ ಅದು ಇರಬೇಕು. ತುಂಬಾ ಕೆಲವೇ ಡೈರೆಕ್ಟರ್ಸ್. ಹೌದು 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 ಮ್ಯಾಮ್, ಈ ಹಂತದಲ್ಲಿ ನಾನು ನಿಮ್ಮನ್ನ ಕೇಳಬೇಕಾದಂತ ಪ್ರಶ್ನೆ, ನಿಮ್ಮ ಹಾಡು ಇನ್ನೂ ಬಾಕಿ ಇದೆ ಹೇಳ್ತೀನಿ. ಹೌದು, ಈ ಹಂತದಲ್ಲಿ ನಾನು ಕೇಳಬೇಕಾದಂತ ಪ್ರಶ್ನೆ ಇದೆ. ಈ ಕಡೆ ಯುವ ಸಮುದಾಯ ಇದೆ, ಆ ಕಡೆ ಒಂದು ಹಿರಿಯ ತಲೆಮಾರಿನ ಜೊತೆ ಸಾಕಷ್ಟು ದುಡ್ದಿದ್ದೀರಾ. ಅಶ್ವಥ್ ಸರ್ ಇರ್ಬೋದು, SPB ಅವರು ಇರಬಹುದು, ಮೇರು ಗಾಯಕರು, ರಾಜ್ಕುಮಾರ್ ಸರ್, ಬಾಳ್ಮೊಳ್ಳಿ ಕೃಷ್ಣ, ಇದರ ನಡುವಿನ ಒಂದು ಕೊಂಡಿ ನೀವೀಗ ಆ ಕಡೆ ಅಂತ ಹಿರಿಯರ ಜೊತೆ ದುಡ್ದಿದ್ದೀರಾ, ಇವಾಗ ಒಂದಷ್ಟು ಯುವ ಸಮುದಾಯದ ಜೊತೆಗೆ ದುಡಿತಾ ಇದ್ದೀರಾ. ಇದು ಹೇಗಿದೆ ಅಂತ ಈ ಒಂದು ಇಟ್ಸ್ ಅ ವಂಡರ್ಫುಲ್ ಫೀಲ್. ನಾನು ಕೆಲವು ಸಮಯ ಅನ್ಕೊಳ್ತಾ ಇದ್ದೆ, ಫ್ಯೂ ಇಯರ್ಸ್ ಬ್ಯಾಕ್, ಟೆಕ್ನಾಲಜಿ ತುಂಬ ಬದಲಾಯ್ತಲ್ಲ, ಅಯ್ಯಯ್ಯೋ ನಮಗೆಲ್ಲ ಸಾಧ್ಯ ಇಲ್ಲ, ಮುಗ್ದಂಗೆ ಕತೆ ಅಂದರೆ ಹಂಗೆ ಆ ಥರ, ಹೆಂಗೆ ನಮ್ಗೇನು ಗೊತ್ತಿಲ್ಲ, ಏನು ಬರಲ್ಲ. ಹಾಗೆ ಒಬ್ರು ಯಾರೋ ಪೇಪರ್ನವ್ರು ಒಬ್ರು ಬಂದಿದ್ರು, ಅವ್ರಿಗೆ ಹೇಳಿದೆ, ಏನಿಲ್ಲ ನನಗನ್ಸುತ್ತೆ, ಇಲ್ಲ 30 ವರ್ಷ ಮುಂಚೆ ಹುಟ್ಟಬೇಕಿತ್ತು, ಇಲ್ಲ ಈಗ ಮಿಲೇನಿಯಮ್ ಹುಟ್ಟಬೇಕಿತ್ತು, ಒಳ್ಳೆ ಅತಂತ್ರ 70s ಎರಾನಲ್ಲಿ ಬಾರ್ನ್ ಪೀಪಲ್ ಲೈಕ್ ಅಲ್ಲೂ ಇಲ್ಲ ಹಂಗೆ ಆಗ್ಬಿಡ್ತಾರೆ. ವೈ ಡು ಯು ಥಿಂಕ್ ದಟ್ ವೇ? ನೀವು ಹಂಗೆ ಯೋಚನೆ ಮಾಡ್ತೀರಾ ಅಂದ್ಲು ಆಕೆ ಜರ್ನಲಿಸ್ಟ್. ನೀವು ಅಲ್ಲಿ ಇಲ್ಲಿ ಮಧ್ಯ ನೀವು ಒಂದು ಸೇತುವೆ ಯಾಕೆ ಆಗಬಾರ್ದು ಮೇಡಮ್, ಟೇಕ್ ಇಟ್ ದಟ್ ವೇ. ನನಗದೊಂದು ದೊಡ್ಡ ಒಂದು ಅದ್ಭುತವಾದ ಒಂದು ಪಾಠ, ಅದೊಂದು ಜೀವನಕ್ಕೆ. ಅಂದರೆ ಎಲ್ಲೋ ಒಂದು ಕಡೆ ನನಗೆ ಹೆಂಗಪ್ಪ ಅಂತ ಅಂದಾಗ ಏನೋ ಒಂದು ಸುಳಿವು ಸಿಕ್ತು. ಹೌದಲ್ಲ, ಅಂತಂಥವ್ರ ಜೊತೆ ವರ್ಕ್ ಮಾಡಿ, ಅಂತಂಥವ್ರನ್ನ ಕೇಳಿ ನೋಡಿ, ಅವರ ಕೆಲಸವನ್ನು ಕಲ್ತ್ಕೊಳ್ಳೋ ಪ್ರಯತ್ನ ಮಾಡಿ, ಅಂಥವ್ರನ್ನ ನೋಡಿ ಗರಡಿಯಲ್ಲಿ ಬೆಳೆದಂಥ ನನಗೆ ಇನ್ನು ಮುಂದೆ ಇದು ಹಿಂಗಿದೆ ಅಂತ ಯಾಕೆ ಪ್ರಯತ್ನ ಮಾಡಿ. ಬಟ್ ಕಷ್ಟ ಇತ್ತು. ಗುರುಗಳ ಕಿಶೋರಿ ಅಮೋಣ್ಕರ್ ಅವ್ರು ಹೇಳ್ತಿದ್ರು, ಕ್ಲಾಸಿಕಲ್ ನಮ್ಮ ಶಾಸ್ತ್ರೀಯದ ಪಾರಂಪರಿಕ ರಾಗಗಳ ಪರಂಪರೆ, ರಾಗರಾಗಿಣಿ ಪದ್ಧತಿಯನ್ನು ತಿಳಿಸ್ಬೇಕು ಅಂದರೆ ಬೇರೆ 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 ಫೀಲ್ಡಲ್ಲಿ ನೀನೇನು ಕೇಟ್ರ್ ಮಾಡ್ತಿದ್ಯಲ್ಲ ಅದನ್ನ ಇಟ್ಕೊಂಡೇ ನಮ್ಮ ಇದನ್ನು ತಿಳಿಸ್ಬೇಕು ಅವರಿಗೆ. ಎವ್ರಿಬಡಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಕ್ಲಾಸಿಕಲ್ ಮ್ಯೂಸಿಕ್. ಹೌದು, ಹಾಂ. ಸೊ ಒಬ್ಬ ಪಾಮರ ಪಂಡಿತರಿಗೂ ಅರ್ಥ ಆಗಲ್ಲ ರಾಗಗಳು. ಒಬ್ಬ ಜನಸಾಮಾನ್ಯರಿಗೆ ಹೇಗೆ? ಈಗ ಒಂದು ಹಾಡು ತಗೊಂಡು ಇದು ನೋಡಿ ಈ ಥರ ಈ ಹಾಡಿದೆ, ಅದು ಅದೇ ಥರ ಒಂದು ರಾಗ ಬರುತ್ತೆ, ಈ ಹಾಡು ಈ ರಾಗ. ಸೊ ಅದು ರಾಗದ ಸ್ವರ ಆಲಾಪನೆ ಹೇಳೋದು, ಆ ಹಾಡು ಹೇಳೋದು. ಹಾಡು ಹೇಳಿದ ತಕ್ಷಣ ಅವನೇ ರಿಲೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ, ಮೇಡಮ್ ಈ ಹಾಡು ಇದೇ ರಾಗದಲ್ಲ ಬರುತ್ತಾ ಅಂತ. ಕಾಮನರ್ ವಿಲ್ ಸ್ಟಾರ್ಟ್ ರಿಲೇಟಿಂಗ್ ಸಾಂಗ್ಸ್, ಹಿ ವಿಲ್ ಸ್ಟಾರ್ಟ್ ಥಿಂಕಿಂಗ್. ಹಾಗಾಗಿ ನಾನು ಸಂಗೀತ ಸರಿತಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದೆ, ರಾಗ ಬೇಸ್ಡ್. ಇದು ತುಂಬ 1993 ಮಾಡ್ತಾಯಿದ್ದೀನಿ ನಾನು. ಜರ್ನಿ ಆಫ್ ಇಂಡಿಯನ್ ಕ್ಲಾಸಿಕಲ್ ರಾಗಾಸ್ ಥ್ರೂ ಇಂಡಿಯನ್ ಸಿನಿಮಾನೂ ಇರ್ಬೋದು, ಇದನ್ನು ಭಾವಗೀತೆನೂ ಇರ್ಬೋದು, ಭಕ್ತಿಗೀತೆ ಇರ್ಬೋದು. ಸೊ ಹಾಗಾಗಿ ಅದರಿಂದ ಜನರಿಗೆ ತಿಳಿಪಡಿಸೋದು ಈಸಿ. ಸೊ ಈ ರೀತಿ ಆ ಬ್ರಿಡ್ಜಲ್ಲಿ ಮಾಡಿದಂಥ, ಆ ಸೇತುವೆಯಲ್ಲಿ ಮಾಡಿದಂಥ ಕೆಲಸಗಳು ನಿಧಾನವಾಗಿ ಹಂತವಾಗಿ ಮಾಡ್ಕೊಂಡು ಬಂದೆ. ಹಾಗಾಗಿ ಬಹುಶಃ ನನಗನ್ಸುತ್ತೆ ಇವತ್ತು ಕೂಡ ನಾನು ಕೂಡ ಅಡಾಪ್ಟಬಿಲಿಟಿ, ನಾನು ಇವತ್ತಿನ ಟೆಕ್ನಾಲಜಿಗೆ ಅಡಾಪ್ಟ್ ಆಗಿದ್ದ ರೀಸನ್ಗೆ ಆ ಒಂದು ಏನು ಹೇಳ್ತಾರೆ, ನಿಧಾನವಾದಂಥ ಒಂದು ಜರ್ನಿ ಏನಿದೆಯಲ್ಲ, ಯಾವುದು ಓವರ್ನೈಟ್ ಸಕ್ಸಸ್ ಬರಲಿಲ್ಲ. ಹೌದು, ಬಟ್ ಇವತ್ತಿನ ಯಶಸ್ಸುಗಳು ಹಾಗೆ ಬರ್ತಾ ಇದೆ. ಯಾಕೆಂದರೆ ಅವಕಾಶಗಳು ಅಷ್ಟಿದೆ, ಆದರೆ ಅದು ಉಳಿತಿಲ್ಲ. ಯಾಕೆ ಮ್ಯಾಮ್? ಯಾಕಂದ್ರೆ ಆ ಥರ ತಗೊಳ್ತಿಲ್ಲ ಅವರು, ಈಸಿ ಇಲ್ಲ. ಹೌದು ಹೌದು, ಹೇಳಿದ್ನಲ್ಲ ಸಸ್ಟೈನ್ ಹೆಂಗಾಗುತ್ತೆ ಸಸ್ಟೈನ್. ಹೌದು ಹೌದು, ಚೆನ್ನಾಗಿ ಬೆಳೆದ ಮರ ಅಷ್ಟೇ ಕೊನೆಯವರೆಗೂ ಫಲ ಕೊಡೋದಕ್ಕೆ ಸಾಧ್ಯ ಅಂತ. ಓವರ್ ನೈಟ್ ಅಲ್ಲಿ ಆಗೋದಿಲ್ಲ ಅಂತ. ಕಷ್ಟ. ಬೈ ಫ್ಲೂಕ್ ಸಕ್ಸಸ್ಫುಲ್ ಆಗ್ತಾರೆ, ಅದನ್ನ ಉಳಿಸ್ಕೊಳ್ಳೋದು ಅವ್ರ ಕೈನಲ್ಲಿ. ಹೌದು ಹೌದು ಹೌದು, ಅಷ್ಟು ಮೆಚುರಿಟಿ ಆ ಹಂತಕ್ಕೆ ಬಂದು ಇರೋದಿಲ್ಲ ಅಂತ. ಕಳ್ಕೊಂಡ ಮೇಲೆ ಅದನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಆಲೋಚನೆಗಳು ಬರುದು ಅಂತ ಹೇಳಿ ಅದು ಬಿಟ್ಟು ಹೋಗ್ಬಿಡ್ತಾ, ಟೈಮ್ ಹೋಯ್ತಂದ್ರೆ ಹೋಯ್ತಷ್ಟೇ. ಹೌದು 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 ಹೌದು. ಮ್ಯಾಮ್, ಐ ಆಮ್ ನಾಟ್ ಡಿಸ್ಕರೇಜಿಂಗ್, ಬಟ್
ಟೈಮ್ ಹೋದ್ರೆ ಬರುವಾಗ ಅದರೊಂದು ತಿಳುವಳಿಕೆ ಇದ್ದು ಬಂದ್ರೆ ಬಹುಶಃ ಹೆಚ್ಚು ಉಪಕಾರ ಆ ಆಗ್ಬೋದು. ಕಳಕಳಿ ಇರ್ಬೇಕು. ಹೌದು, ಖಂಡಿತವಾಗಿಯೂ. ಏಳು ಬೀಳು ಸಹಜ. ಈ ನಮ್ಗೇನು ನಮಗೆ ಫೇಲ್ಯೂರ್ಸ್ ಆಗಿಲ್ಲ ಅಂತಿಲ್ಲ, ಸಕ್ಸಸ್ಗಳೇನು ಕಮ್ಮಿ ಇಲ್ಲ. ಅದು ಏಳು ಬೀಳು ಸಹಜ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹಜ, ಆರ್ಟಿಸ್ಟ್ಗೂ ಸಹಜ, ಎಲ್ರಿಗೂ ಸಹಜ. ದೊಡ್ಡ 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 ಕಂಪ್ನಿಗಳೇ ಕ್ಲೋಸ್ ಆಗ್ತವೆ, ಏನು ಮಾಡಬೇಕು? ಹೌದು, ಬೇರೆ ಸಮಥಿಂಗ್ ಬೆಟರ್ ಅನ್ಕೊಂಡು ಕೂತ್ಕೋಬೇಕು. ಮತ್ತೆ ಈ ರಂಗ ಮನುಷ್ಯನ ಭಾವನೆ ಮೇಲೆ ನಿಂತಿರುವಂತೆ ರಂಗ. ಇದೇನೋ ಪ್ರಾಡಕ್ಟ್ ಅನ್ನು ಕೊಡ್ತಿಲ್ಲ, ಇದು ಪ್ಯೂರ್ಲಿ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬಹುದಾದಂತಹ ಎಲ್ಲಾ ಕಾಲದಲ್ಲೂ ಉಳಿಬಹುದಾದಂತಹ ವಿಷಯಗಳನ್ನ ಪ್ರಸ್ತುತಪಡಿಸೋದು. ಹಾಗಿರುವಾಗ ಇಲ್ಲಿ ಎಲ್ಲರ ಮೆಚ್ಚುಗೆ ಪಾತ್ರ ಆಗತ್ತೆ ಆಗೋದಿಲ್ಲ ಅನ್ನುವಂಥದ್ದನ್ನ ಒಂದೇ ಸಲಕ್ಕೆ ಹಾಡಿದವನು ನಿರ್ಧರಿಸೋದು ಅಸಾಧ್ಯ, ಹಾಡನ್ನ ನಿರ್ಮಿಸಿದವ್ರು ನಿರ್ಧರಿಸೋದು ಅಸಾಧ್ಯ ಅಂತ ಹೇಳಿ. ಒಂದು ಜೊತೆಗೆ ಎಲ್ರಿಗೂ ಎಲ್ಲ ಹಾಡುಗಳನ್ನು ಇಷ್ಟನೂ ಆಗ್ತಿರಲ್ಲ. ಹೌದು, ಎಲ್ರನ್ನೂ ಪ್ಲೇಸ್ ಮಾಡ್ಲಿಕ್ಕೆ ಒಬ್ಬನಿಗೆ ಪ್ಲೇಸ್ ಆಗಿದ್ದು ಹಾಡು ಮತ್ತೊಬ್ಬನಿಗೆ ಅಯ್ಯೋ ಅದೇ, ಒಬ್ಬನಿಗೆ ರಾಗ ಒಂದು ಇಷ್ಟ ಆಗ್ಬೋದು, ಇನ್ನೊಬ್ಬಳಿಗೆ ಆ ರಾಗ ಇಷ್ಟ ಆಗ್ಲಿಕ್ಕಿಲ್ಲ. ಸೊ ಅವಳು ಕನೆಕ್ಟ್ ಆಗಲ್ಲ. ಸೊ ಇದೆಲ್ಲ ಇರುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಇದನ್ನೆಲ್ಲ ಸುಧಾರಿಸ್ಕೊಂಡು ಒಂದು ಸ್ಟೇಜ್ಗೆ ಒಂದು ನಮ್ಮ ಆ ಒಂದು ರಂಗಪ್ರವೇಶ ಏನು ಮಾಡ್ತೀವಲ್ಲ, ಸ್ಟೇಜ್, ಆ ಒಂದು ವೇದಿಕೆ ಮೇಲೆ ಹೋದಾಗ ನಮಗೆ ಯಾವುದೋ ಒಂದು ಏನೋ ಒಂದು ಎನರ್ಜಿ, ಇದು ನಮ್ದಲ್ಲ, ಇದು ನಿನಗೆ ಸಮರ್ಪಿತ. ನಾನಂತೂ ಯಾವುದೇ ಸ್ಟೇಜಿಗೆ ಹೋದ್ರೂ ಒಂದೇ ಹಾಡು ಹಾಡೋದಿದ್ರು ಕೂಡ ಒಂದು 5 ಸರ್ತಿ ಮಾಡಿ ಇದು ನನ್ನದಲ್ಲ ಅಂದ್ಕೊಂಡೇನೆ. ಅದು ಆಧ್ಯಾತ್ಮ ಸಂಗೀತದಲ್ಲಿ ತುಂಬ ಇದೆ, ವರ್ಕ್ ಆಗುತ್ತೆ. ಅದು ಅಳವಡಿಸ್ಕೋಬೇಕು. ಇದ್ದರೆ ಕೆಲವ್ರಿಗೆ ಇನ್ಬಿಲ್ಟ್ ಇರುತ್ತೆ, ಕೆಲವ್ರು ರೆಕಗ್ನೈಸೇ ಮಾಡ್ಕೊಂಡಿರಲ್ಲ ತಾವೇನು ಅಂತ. ಯಾಕಂದರೆ ಫ್ಲೋನಲ್ಲಿ ನಡೀತಾ ಇರೋ ಫ್ಲೋನಲ್ಲಿ ಒಂದು ಹರಿಕೆನಲ್ಲಿ ಹೋಗ್ತಾ ಇರ್ತಾರೆ. ಅದು ಮುಂದೆ ಎಲ್ಲಿ ಹೋಗಿ ತಗೊಂಡು ಹಾಕತ್ತೋ ಅವ್ರನ್ನ ಗೊತ್ತಿರಲ್ಲ. ಅವ್ರಿಗೆ ಜೊತೆಗೆ ಹೋಗ್ಬಿಡ್ತಾರೆ ರಭಸದಲ್ಲಿ ಅಂತ ಹೋಗ್ತಾರೆ. ಆವಾಗ ಚಂದ ಅನಿಸುತ್ತೆ. ಮುಂದೆ ಟಪಕ್ಕಂತ ಇದು ನಿಂತಾಗ, ವೇವ್ ನಿಂತಾಗ ಎಲ್ಲಿದ್ದೀವಿ ಎಲ್ಲಿ ಬಿದ್ದಿದ್ದೀವಿ ಗೊತ್ತಾಗಲ್ಲ. ಸೊ ಹೀಗಾಗಿ ನಿಧಾನಗತಿಯಲ್ಲಿ ಮೂವ್ ಆಗೋದು ಯಾವತ್ತೂ ಸೇಫ್. ಸ್ಲೋ ಆ್ಯಂಡ್ ಸ್ಟಡಿ ಆಲ್ವೇಸ್. ಮ್ಯಾಮ್, ಬಹುಶಃ ಈಗ ನಾವು ಕಂಬದ ಮೇಲಿನ ಗೊಂಬೆ ಹಾಡು ಕೇಳಬಹುದು. ಅಲ್ಲೆಲ್ಲ ಟ್ರಾಕ್ ಬಗ್ಗೆ ಹೇಳಿದ್ನಲ್ಲ, ಸೊ ಹಂಗೆ ಅಷ್ಟು ಒಳ್ಳೆ ಹಾಡೋದು. ಅಭ್ಯಂಜನವಿನ್ನು ನಿತ್ಯವೇ ಒಳ್ಳೆ ಗಮಗುಡುತಿಯಲ್ಲಿ ಸೀಗೆಯೇ ನಿನ್ನ ವಾಸನೆ ಹರಡಿರಲಿ ಹೀಗೆ. ಒಬ್ಬಳೇ ನಾನಿಲ್ಲಿ ತಬಿಬ್ಬುಗೊಂಡಿಹೆ ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗಿಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಹೇಳ ಉತ್ತರವಾ. ಒಬ್ಬಳೇ ನಾನಿಲ್ಲಿ ತಬಿಬ್ಬುಗೊಂಡಿಹೆ ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗಿಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಹೇಳ ಉತ್ತರವಾ. ಮ್ಯಾಮ್, ಈಗಾಗಲೇ ನಾಗಮಂಡಲದ ಬಗ್ಗೆ ನಾವು ಸಂಪೂರ್ಣವಾಗಿ ಮಾತಾಡಿದೀವಿ. ಮುಂದಿನ ಹಂತ ನಾನು ಮಾತನಾಡಬೇಕು ಅನ್ಕೊಂಡಿರುವಂಥದ್ದು ಅಮೇರಿಕಾ ಬಗ್ಗೆ. ಒಂದು ಚಿತ್ರ ಬರುತ್ತೆ, ಅದರಲ್ಲಿ ಒಂದು ಹಾಡನ್ನ ಹಾಡ್ತೀರಾ ನೀವು. ಆ ಹಾಡು ಆಲ್ರೆಡಿ ಭಾವಗೀತೆಯಾಗಿ ಸದ್ದು ಮಾಡಿದಂಥ ಹಾಡು. ಯಾವಾಗಲೂ ಒಂದು ನಿದರ್ಶನ ಇದ್ದು ಅದರ ಮೇಲೆ ನಾವು ಇನ್ನೊಂದು ನಿದರ್ಶನವನ್ನು ತಂದು ನಿಲ್ಲುವಾಗ ಇದು ನಿಲ್ಲುತ್ತಾ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದರೆ ಯಾವ ಮೋಹನ ಮುರಳಿ ಕರೆಯಿತು ಆದಂಥ ಹಿಟ್ ನೋಡಿದ್ರೆ ಇವತ್ತಿಗೂ ಆ ಹಾಡು ಅದೇ ರಾಗದಲ್ಲಿ ಅದೇ ಸ್ಥಾನದಲ್ಲಿ ಅದನ್ನು ಕೇಳೋದಕ್ಕೆ ಬಯಸ್ತಾರೆ. ಕೇಳ್ತಾ ಇರುವಂಥ ಪ್ರತಿಯೊಬ್ಬ ಕೇಳುಗ ಕೂಡ ತನ್ನ ಆ ದಿನವನ್ನು ಮಿಸ್ ಮಾಡ್ಕೊಳ್ತಾನೆ. ಯಾರೊಬ್ಬ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾನೆ, ವಿದೇಶಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದಾದ್ರೆ ಅವನ ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಆ ಹಾಡಿನ ಒಂದಷ್ಟು ಸಾಲುಗಳು ಬಂದು ಹೋಗುತ್ತೆ. ಅದು ಆ ಇಡೀ ಚಿತ್ರವನ್ನು ನಾವು ಗಮನಿಸಿದ್ರೆ ಒಂದೊಂದು ಕಡೆ ಒಂದೊಂದು ಪ್ಯಾರಾಗ್ರಾಫ್ ಆಗಿ ಆ ಹಾಡನ್ನು ಬಳಸ್ಕೊಳ್ತಾರೆ. ಇಡೀ ಅಮೇರಿಕ ಚಿತ್ರವನ್ನು ಒಂದು ಹಾಡು ಹೇಳಬಲ್ಲದು ಅನ್ನುವಂಥದ್ದು ಮಟ್ಟಿನ ಹಾಡದು. ಹೇಗಾಯ್ತು ಮ್ಯಾಮ್ ಆ ಹಾಡಿನ ಒಂದು ಸಕ್ಸಸ್ ಬಗ್ಗೆ ನೀವೇನು ಹೇಳ್ತೀರಾ? ಅಮೇರಿಕಾ ಇನ್ಫ್ಯಾಕ್ಟ್ ನಾಗಮಂಡಲಕ್ಕಿಂತ ಮುಂಚೆ ಬಂದಂಥ ಚಿತ್ರ. ಒಂದು ವರ್ಷ, ಅದು 1996, ಇದು 97, 98 ನಾಗಮಂಡಲ. 96 ಬಂತು ಅಮೇರಿಕಾ. ನಾನು ಮುಂಬೈಲಿ ನಮ್ಮ ಗುರುಗಳ ಮನೆ ಕಿಶೋರಿ ಅಮೋಣ್ಕರ್ ಮನೆಯಲ್ಲಿದ್ದೆ. ಆವಾಗ ನನ್ನ ಫ್ರೆಂಡ್ ಒಬ್ಬಳು ಫೋನ್ ಮಾಡಿದ್ಲು ಇಲ್ಲಿಂದ, ಸೀಮಾ ಅಂತ.
ಆವಾಗ ಮೊಬೈಲ್ ಇರಲಿಲ್ಲ, ಎಂಥದ್ದು ಏನೂ ಇರಲಿಲ್ಲ ನಮ್ಮ ಹತ್ರ. ಅವ್ರ ಲ್ಯಾಂಡ್ಲೈನಿಗೆ ಫೋನ್ ಬರಬೇಕಿತ್ತು, ಅದೊಂದು ಟೈಮಿಂಗ್ ಇತ್ತು. ಅವ್ರು 2-3 ಸಲ ಮಾಡಿದ್ದಾರೆ, ಇಲ್ಲ ಅವ್ರ ಫೋನ್ ತೊಗೊಂಡಾಗ ಯಾರೂ ತೊಗೊಳ್ತಿರ್ಲಿಲ್ಲ. ಆಮೇಲೆ ಎಷ್ಟೊತ್ತಿಗೆ ಮಾಡಬೇಕು ಅಂತ ಮನೆಯಲ್ಲಿ ಒಂದು ಹುಡುಗಿ ಇರ್ತಾಳೆ ಮೀನಾ ಅಂತ, ಅವಳಿಗೆ ಕೇಳಿದಾಗ ಸಂಜೆ 7 ಗಂಟೆಗೆ ಮಾಡಿ ಅಥವಾ 5:15 ಮಾಡಿ ಟೈಮ್ ಹೇಳಿದಾಗ ಆ ಟೈಮಿಗೆ ಮತ್ತೆ ಫೋನ್ ಮಾಡಿದ್ಲು ಅವಳು. ನೋಡಿ ಯಾಕೆ ಇಷ್ಟು ಅರ್ಜೆಂಟಾಗಿ ಮಾಡ್ತಾ ಇದ್ದಾಳೆ ಅಂತ ನಂಗೆ ಸ್ವಲ್ಪ ದಿಗ್ಲಾಯ್ತು. ನಾನು ಅಲ್ಲಿದ್ನಲ್ಲ ಆವಾಗ, ಏನಿಲ್ಲ ಕಣೆ, ಇವತ್ತು ಅಮೆರಿಕಾ ಬೆಳಗ್ಗೆ ಮಾರ್ನಿಂಗ್ ಶೋ ರಿಲೀಸ್ ಆಗಿದೆ, ನೋಡ್ಕೊಂಬಂದೆ. ನಿನ್ನ ಹಾಡು ಮೈಂಡಿಂದ ಬೇರೆ ಆ ಸಿನಿಮಾದಲ್ಲಿ ನಿಂದೇ ಹಾಡು ಬಿಟ್ಟು ಏನು ತಲೆಯಲ್ಲಿ ಉಳಿತಾ ಇಲ್ಲ. ನಿನ್ನ ಹಾಡು ಮೊದಲಿನಿಂದ ಇಡೀ ಚಿತ್ರ ಕೊನೆಯವರೆಗೂ ಅದೇ ಹಾಂಟ್ ಆಗುತ್ತೆ ಅಂತ ಒಂದು ಮಾತಾಡಿದಳು. ನಿಜವಾಗ್ಲೂ ನನಗೆ ಒಂಥರ ತುಂಬ ಪ್ರೌಡ್ ಫೀಲ್ ಆಯಿತು. ನನ್ನ ಫ್ರೆಂಡ್ ಹಾಡಿದಾಳೆ ಹಾಡನ್ನ ಅಂತ ಅಂದ್ಲು. ಓ ಥ್ಯಾಂಕ್ಸ್ ಗಣೇಶಮ್ಮ ಅಂತ. ಇಲ್ಲ ನಿಜವಾಗ್ಲೂ ನಂಗೆ ಅದನ್ನು ಹೆಂಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ನಾನು ಎಷ್ಟೋ ರೆಕಾರ್ಡಿಂಗ್ ನಿನ್ನ ಜೊತೆ ಬಂದಿದ್ದೀನಿ, ಎಷ್ಟೊಂದು ಹಾಡುಗಳನ್ನ ಕೇಳಿದ್ದೀನಿ. ಈ ಥರ ನಂಗೆ ಯಾವತ್ತೂ ಆಗಿಲ್ಲ ಫೀಲು. ಆ ಸಿನಿಮಾದಲ್ಲಿ ಬಿಗಿನಿಂಗಿಂದ ಕೊನೆಯವರೆಗೂ ನಿನ್ನ ಹಾಡೇ ಕಣೆ, ನಿನ್ನ ಹಾಡೇ ನಿಲ್ಲೋದು ಅಂತ ಅಂದಮೇಲೆ ನಾನು ಸಿನಿಮಾ ನೋಡೋವರೆಗೂ ನಂಗೆ ಅದ್ರದ್ದು ಏನು ಅಂತ ಗೊತ್ತಿಲ್ಲ. ಆಮೇಲೆ ವಾಪಸ್ ಬೆಂಗಳೂರಿಗೆ ಬಂದಾಗ ಸಿನಿಮಾ ನೋಡಿದೆ. ಬಹುಶಃ ಗೋಪಾಲಕೃಷ್ಣ ಅಡಿಗರು ಬರೆದಂಥ ಕವನ, ಆ ಹಾಡು ಆ ಸಿನಿಮಾಗೆ ಬರೆದ್ರೇನೋ ಅನಿಸೋ ಅಷ್ಟು ಮಟ್ಟಿಗೆ ಅದು ಕಾಂಪ್ಲಿಮೆಂಟಲ್ಲ, ಇಟ್ ಇಸ್ ಅಮ್ಯಾಲ್ಗಮ್ ಆಗೋಯ್ತು. ಹೌದು, ಅದ್ರ ಜೊತೆಗೆ ಅದು ಸೇರ್ಕೊಳ್ತು, ಬ್ಲೆಂಡ್ ಅಲ್ಲ, ಕಾಂಪ್ಲಿಮೆಂಟಲ್ಲ, ಇಟ್ ಅಮ್ಯಾಲ್ಗಮೇಟೆಡ್. ಅದ್ರ ಇದು ಬಿಟ್ಟು ಅದಿಲ್ಲ, ಅದು ಬಿಟ್ಟು ಇದಿಲ್ಲ ಅಂತ ಅದು ಒಂದು ವಿಚಿತ್ರ ಸಮಾಗಮ ಅನ್ನೋ ಅದನ್ನ ಬ್ರಿಲಿಯಂಟ್ಲಿ ನಾಗತ್ತೆ ಹೇಳೋರು ಬಳಸ್ಕೊಂಡಿದ್ದಾರೆ. ಬ್ರಿಲಿಯಂಟ್ಲಿ ಹಿ ಹಸ್ ಡೈರೆಕ್ಟೆಡ್ ದಟ್ ಸಾಂಗ್. ಒಂದೊಂದು ಸತಿ ಬೇಕು ಅಂತ ಪ್ಲಾನ್ ಮಾಡಿದ್ರು ಥಿಂಗ್ಸ್ ಡೋಂಟ್ ಹ್ಯಾಪನ್. ಹೌದು. ಸೊ ಆ ಥರ ಅದು ಹಂಗಾಗ್ಬಿಟ್ಟಿದೆ. ಅದಕ್ಕಾಗಿ ಬರದ ಹಾಡು ಸಮಾಗಮ ಆಗೋದಕ್ಕಿಂತ ಚೆನ್ನಾಗಾಯ್ತು. ತುಂಬ ಆ ಸಿನಿಮಾನು ಚೆನ್ನಾಗಿದೆ. ಅಫ್ಕೋರ್ಸ್ ಪರ್ಫಾರ್ಮೆನ್ಸ್, ಆ್ಯಕ್ಟಿಂಗ್, ಕಥೆ, ಚಿತ್ರಕಥೆ, ಸ್ಕ್ರೀನ್ ಪ್ಲೇ, ಡೈಲಾಗ್, ಎವ್ರಿಥಿಂಗ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಇನ್ನೊಂದು ಮ್ಯಾಮ್, ಈ ಹಾಡು ಸಂದರ್ಭಕ್ಕೆ ಮುಂದೆ ಹಾಡು ಹೇಗೆ ಸೆಟ್ ಆಯ್ತು ಅಂತ ಒಂದೊಂದು ಚರಣ ಒಂದೊಂದು ಸಂದರ್ಭಕ್ಕೆ ಬಳಸ್ಕೊಂಡಿದ್ದಾರೆ. 3 ಚರಣನ. ಹೌದು, ಅದ್ಭುತವಾಗಿ, ಅದಕ್ಕೆ ಬ್ರಿಲಿಯಂಟ್ಲಿ ಡೈರೆಕ್ಟೆಡ್ ಅಂತ ಹೇಳಿ ತುಂಬಾ ಹಾಡ್ಬೋದಾ ಮ್ಯಾಮ್ ಅದು ಈ ಮೂಡಲ್ಲಿ? ತುಂಬ ಒಳ್ಳೆ ಹಾಡೋದೊಂದು. ಅಂದರೆ ನೀವು ಹೇಳ್ದಂಗೆ ಮೊದಲೇ ಹಿಟ್ಟಾಗಿರೋ ಸಾಂಗ್ ಮತ್ತೆ ಕ್ಲಿಕ್ ಆಗೋದು ತುಂಬ ಕಷ್ಟ ಇದೆ. ಕಷ್ಟ. ಆ ಕೆಲಸವನ್ನು ಸಮರ್ಪಕವಾದ ರೀತಿಯಲ್ಲಿ ಆ ಚಿತ್ರ ಈ ಹಾಡಿಗಾಗಿ ನ್ಯಾಯ ಮಾಡ್ತು. ಆಮೇಲೆ ಮನುಮೂರ್ತಿಯವರು ಇರ್ಬೋದು, ಎಲ್ಲರೂ. ಆ್ಯಕ್ಚುಲಿ ಅದನ್ನು ನಾನು ರಾಜು ಜೊತೆಗೆ ಹಾಡಿದೆ, ರಾಜು ಅನಂತ ಸ್ವಾಮಿ. ರೆಕಾರ್ಡೆಡ್ ಟುಗೆದರ್. ಪಾಪ ಅವನೊಬ್ಬ ಭಾಳ ಅಪರೂಪದ ಕಲಾವಿದ ಅವನು, ರಾಜು ಅನಂತ ಸ್ವಾಮಿ. ಅನ್ಫಾರ್ಚುನೇಟ್ ದಟ್ ವಿ ಆಲ್ ಡೋಂಟ್ ಹ್ಯಾವ್ ಹಿಮ್ ನೌ ಅಂತ. ಸೊ ಆ ಹಾಡಿಗೆ ನನಗೆ ಅದರಲ್ಲಿ ಇವತ್ತುವರೆಗೂ ಸೂಟಬಲ್ ಅಥವಾ ಇವತ್ತುವರೆಗೂ ಎಲ್ಲರ ಜೀವನಕ್ಕೂ ಒಂದು ಅನ್ವಯಿಸುವಂಥ, ಕಾಡುವಂಥ ಒಂದು ಚರಣ ಅಂದರೆ ಸಪ್ತಸಾಗರದಾಚೆಯಲ್ಲಿ. ಆಮೇಲೆ ಲಾಸ್ಟ್ ಚರಣದಲ್ಲಿ ಕೊನೆ 2 ಸಾಲುಗಳು, ಇರುವುದೆಲ್ಲವ ಬಿಟ್ಟು ಇರದುಡೆಗೆ ತುಡಿಯುವುದೇ ಜೀವನ. ಸೊ ಈ ಸಪ್ತಸಾಗರದಾಚೆಯಲ್ಲೂ ಸುಪ್ತ ಸಾಗರ ಕಾದಿದೆ ಅಂತ ಹೋಗ್ತಾನೆ ಅವನು. ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊರೆಯದಲೆಗಳ ಮೂಕ ಮರುಮರ ಇಂದು ಇಲ್ಲಿಗೂ ಹಾಯಿದೆ. ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಏನೋ ಒಂದು ಪ್ರತಿಯೊಬ್ಬ ಮನುಷ್ಯನು ಚಿಕ್ಕವನು ದೊಡ್ಡವನಾಗ್ತಾನೆ, ಸ್ಕೂಲಿಂದ ಕಾಲೇಜಿಗೆ ಹೋಗ್ತಾನೆ, ಕಾಲೇಜ್ ಮುಗಿಸಿದ್ಮೇಲೆ ಅಧ್ಯಯನ, ಏನೋ ಒಂದು ಸ್ಪೆಷಲ್ ಎಜುಕೇಷನ್ ಮಾಡಬೇಕು, ಮುಂದುವರಿಸ್ತಾರೆ. ಬಟ್ ಇದ್ರ ಮಧ್ಯೆ, ಈ ಜರ್ನಿ ಮಧ್ಯೆ ಯಾವುದೋ ಒಂದು ಏನೋ ಒಂದು ವಿಚಾರ, ಒಂದು ವಿಷಯ, ಒಂದು ಫೀಲ್ಡ್ ಅವನಿಗೆ ಅಟ್ರಾಕ್ಟ್ ಆಗಿರುತ್ತೆ. ಮನುಷ್ಯ ಅಂದಮೇಲೆ ಆಸೆ ಸಹಜ. ಕರಿಯರ್ ಓರಿಯೆಂಟೆಡ್ ಇರೋರಿಗೆ ಇದು ಮಾಡಿದರೆ ಹೆಂಗಿರುತ್ತೆ, ಅದು ಮಾಡಿದರೆ ಹೆಂಗಿರುತ್ತೆ ಅಂತ. ಕೆಲವೊಮ್ಮೆ ನಮಗೆ ಬೇಕು ಅಂತ ಆ ದಿಕ್ಕಿಗೆ ನಮಗೆ ಓಪನಿಂಗ್ ಸಿಗುತ್ತೆ ಅಂತಲೇ ನಾವು ಹೋಗ್ತೀವಿ. ಬಟ್ ಕೆಲವೊಮ್ಮೆ ಅದು ನಮ್ಮದಾಗಿರೋದಿಲ್ಲ.
ಅದು ನಮಗಾಗಿ ಇರೋದಿಲ್ಲ. ಹೌದು. ನೀನು ಏನಕ್ಕಾಗಿ ಹುಟ್ಟಿದ್ಯಾ, ನೀನು ಏನು ಮಾಡಬೇಕು ಅಂತ ಆ ಒಂದು ಸಂದೇಶ ಸಿಗೋದೇನಿದೆಯಲ್ಲ ಅದೇ ಅದೃಷ್ಟ. ಅಲ್ಲಿ ಅದೃಷ್ಟ ಕೆಲಸ ಮಾಡುತ್ತೆ. ಹೌದು. ಅದರ ಅರ್ಥ ಬೇರೆದು ಮಾಡಿದವ್ರದ್ದು ಅದೃಷ್ಟ ಇಲ್ಲ ಅಂತಿಲ್ಲ. ದೇವರು ಹಾಗೆ ಅದನ್ನ ನೆಟ್ವರ್ಕ್ ಹಂಗೆ ಮಾಡಿಬಿಟ್ಟಿರ್ತಾನೆ. ಅಲ್ಲಿ ಹೋಗು, ನೋಡು, ಇಲ್ಲಿ ಬಾ, ಇಲ್ಲಿ ಹೋಗು, ಸ್ಟಕ್ ಆಗು, ಆದ್ರೂ ತಿರ್ಕೊಂಡು ಇಲ್ಲಿ ಬಾ. ಸೊ ಅದೆಲ್ಲ ನಮ್ಮ ಕರ್ಮಾನುಸಾರ, ಯಾವುದೂ ನಾವು ಮಿಸ್ ಮಾಡ್ಲಿಕ್ಕಾಗೋದಿಲ್ಲ. ಕರ್ಮವನ್ನು ಅನುಭವಿಸ್ಲೇಬೇಕು. ಸೊ ಆ ಪ್ರಕಾರ ಅದು ಹಂಗಾಗಿ ಏನು ಅಂತಂದರೆ, ನಾನು ಮಾಡಿಬಿಡ್ತೀನಿ ಅಂತ ಅನ್ನೋದು ಸುಳ್ಳು. ಏನೋ ಒಂದು ಕೆಲಸ ಮಾಡ್ತಿದೆ ನನ್ನ ಹಿಂದೆ ಒಂದು ಶಕ್ತಿ. ಆ ಶಕ್ತಿಗೆ ನಾವು ಒಬಿಡಿಯೆಂಟ್ಲಿ, ಅಪ್ಪ ನೀನೇ ಇದಕ್ಕೆ. ಎಷ್ಟೋ ಜನ ನಾಸ್ತಿಕರು ಇರ್ತಾರೆ, ಅವ್ರು ದೇವ್ರು ನಂಬೋದೇ ಇಲ್ಲ, ಬಟ್ ಆ ಶಕ್ತಿಯನ್ನು ನಂಬ್ತಾರೆ. ದರ್ ಇಸ್ ಸಮ್ ಎನರ್ಜಿ ಅಂತ. ಸೊ ಯು ಪ್ರೇ ದಟ್ ಪಾಸಿಟಿವ್ ಎನರ್ಜಿ ಟು ಆಲ್ವೇಸ್ ಗಿವ್ ಯು ಪಾಸಿಟಿವ್ ರಿಸಲ್ಟ್ಸ್. ಸೊ 100ರಲ್ಲಿ 1% ಆದರೂ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಸಿಕ್ಕಾಗ ಹಿಡ್ಕೊಂಡ್ಬಿಡೋದು ನಮ್ಮ ಜಾಣ್ತನ. ಸೊ ಎಲ್ಲವೂ ನಮಗೆ ಅಂತ ಇರೋದಿಲ್ಲ, ಬಟ್ ಎಲ್ಲವೂ ನಮ್ಮದೇ. ಆದರೆ ಎಲ್ಲೋ ಒಂದು ಪಾಯಿಂಟಿಗೆ ನಾವು ಅಲ್ಲಿಗೆ ಸ್ಟಿಕ್ ಆನ್ ಆಗ್ತೀವಿ. ಸೊ ಈ ಚಿತ್ರದಲ್ಲಿ ಬರ್ತಕ್ಕಂಥ ಸನ್ನಿವೇಶ, ಈ ಚಿತ್ರಕ್ಕೆ ಬರ್ತಕ್ಕಂಥ ಕಥೆ ಏನಿದೆಯಲ್ಲ, ಅದು ಆ ಒಂದು ಸೆಕ್ಟರ್ನಲ್ಲಿ ಎಲ್ಲರೂ ನಮ್ಮ ದೇಶ ಬಿಟ್ಟು ಹೊರಗಡೆ ಹೋಗಿ ಅಲ್ಲಿ ತುಂಬ ಸಾಧನೆ ಮಾಡ್ಬೋದು. ನಮ್ಮ ಫೀಲ್ಡಲ್ಲಿ ತುಂಬ ದುಡ್ಡು ಮಾಡ್ಬೋದು, ಸಕ್ಸಸ್ ಅಲ್ಲಿ ನಮಗಿದೆ ಅಂತ ತುಂಬ ಜನ ಹೋಗಿ ಕೆಲವರಲ್ಲೇ ಇದ್ದಾರೆ. ಇನ್ನು ಕೆಲವರು ತುಂಬ ಜನ ಅಲ್ಲಿ ತುಂಬ ನಿರಾಶರಾಗಿ ವಾಪಸ್ ಬಂದವರು ಇದ್ದಾರೆ. ಸೊ ಕೆಲವರು ಶರೀರ ಮಾತ್ರ ಅಲ್ಲೇ ಇದೆ, ಮಾನಸಿಕವಾಗಿ ಅವರು ಇಲ್ಲಿದ್ದಾರೆ. ಸೊ ಕೆಲವು ವರ್ಷ ಆದಮೇಲೆ ಐ ಥಿಂಕ್ ಇಲ್ಲೂ ಅದು ಅನುಭವಿಸ್ತೀವಿ ಎಲ್ಲರೂ ಮನುಷ್ಯರು. ನಾವು ಈಗ ವೃತ್ತಿ ಜೀವನ, ಪ್ರವೃತ್ತಿ ಇದೆಲ್ಲವನ್ನು ನೋಡ್ತಾ ಹೋಗಿದಾಗ ನಾವು ಹೋಗಲೇಬೇಕಾಗುತ್ತೆ. ಮನುಷ್ಯ ಜೀವನ ನಾವು ಬದುಕಬೇಕು, ಎಲ್ಲ ನಿಜ. ಹೌದು. ಸೊ ಅದಕ್ಕೋಸ್ಕರ ಮೂಲ, ಹಳ್ಳಿ, ತಂದೆ ತಾಯಿ ಎಲ್ಲ ಬಿಟ್ಟು ದೂರ ಹೋಗ್ತಾರೆ. ಆಮೇಲೆ ಅದು ತುಡಿತಾ ಅವ್ರನ್ನ ವಾಪಸ್ ಬರಬೇಕು ಅನ್ಸುತ್ತೆ, ಬರ್ಲಿಕ್ಕೆ ಪೊಸಿಷನ್ ಇರೋದಿಲ್ಲ. ಎಸ್ಪೆಷಲಿ ಆ ಸಿನಿಮಾದಲ್ಲಿ H1 ವೀಸಾ ಇದ್ರ ಬಗ್ಗೆ ಅಲ್ಲಿ ಹೋಗಿ ಸ್ಟಕ್ಕಾಗ್ಬಿಡ್ತಾರೆ. ವಾಪಸ್ ಬರಲಿಕ್ಕೆ ಅವ್ರಿಗೆ ಪರವಾನಗಿ ಇರೋದಿಲ್ಲ. ಸೊ ಅಂತ ಭಾಳ ಇಮೋಷ್ನಲ್ ಆಗಿ ಹೆಣೆದಂತಹ ಕತೆ ಅದು. ಭಾಳ ಬ್ಯೂಟಿಫುಲಿ ಅದನ್ನು ಆ ಒಂದು ಸಮಸ್ಯೆಯನ್ನು ತೋರಿಸಿದ್ದಾರೆ. ಸೊ ಅದು ಒಂದು ಅದು ಒಂದು ಐ ಥಿಂಕ್ ಇಟ್ ಇಸ್ ದ ಹೈಯೆಸ್ಟ್ ಫಿಲಾಸಫಿ ಆಫ್ ಹ್ಯೂಮನ್ಸ್ ಲೈಫ್. ಅದರಲ್ಲಿ ಮ್ಯಾಮ್ ಇಲ್ಲಿ ನಾನೊಂದು ವೈಯಕ್ತಿಕವಾಗಿ ಒಂದು ವಿಷಯ ಅದಕ್ಕೆ ಸಪ್ತರ ಸಾಗರದ ಆಚೆಯಲ್ಲೂ ಸುಪ್ತ ಸಾಗರ ಕಾದಿದೆ. ಹೌದು ಅಂತ ಒಂದು ಆಶಾವಾದಿತನದಿಂದ ಹೋಗ್ತಾರೆ. ನಂಗೆ ಯಾಕೆ ಆಚರಣೆ ಹಿಡಿಸ್ತದೆ ಅಂದರೆ, ಎಲ್ಲೋ ಏನೋ ಕಾಣದೇ ಇರೋದು, ಏನೋ ಸಮಥಿಂಗ್ ಫಾರ್ ದೇರ್ ಫಾರ್ ಅಸ್ ಟು ಅಚೀವ್ ಮಾಡಲಿಕ್ಕೆ ನಾವು ಗುರಿ ಏಮ್ ಮಾಡೋದೇನು ತಪ್ಪಲ್ವಲ್ಲ. ಆದರೆ ಒಳ್ಳೆಯದು. ಆ ಜರ್ನಿಯ ಒಂದು ಸೊಗಸು ನಮ್ಮ ಹತ್ರ ಇರುತ್ತಲ್ಲ, ಆ ಜರ್ನಿನೇ ನಾವು ಮಾಡಿದೆವ್ರು. ಇಲ್ಲಪ್ಪ ಏನು ಚೆನ್ನಾಗಿದೆಯಪ್ಪ, ಎಷ್ಟು ಒಳ್ಳೆ ಇದಪ್ಪ, ಏನು ಒಳ್ಳೆ ಹೂವು, ಹೋಗ್ಲಿ ಬಿಡು, ನನಗಲ್ಲಿ ಹೋಗಿ ಯಾರು ಹರ್ಕೊಂಡ್ಬರ್ತಾರೆ ನಾನು ಹಿಂಗೆ ಅನ್ಕೊಂಡು. ಯು ಹ್ಯಾವ್ ಟು ಟ್ರೈ. ಹೌದು. ಸಕ್ಸಸ್ ಸಿಗೋದು ಬಿಡೋದು ಅದು ಸೆಕೆಂಡ್ರಿ. ಹೌದು. ನಾವು ಪ್ರಯತ್ನನೇ ಮಾಡಿದ್ರೆ ಈ ಜರ್ನಿ ಇದೆಯಲ್ಲ, ಇದರ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕಳ್ಕೊತೀವಿ ನಾವು. ಸೊ ಎಲ್ರಿಗೂ ನಾವು ಆ ಜರ್ನಿಯಲ್ಲಿ ನಾವು ಓಡಾಡಲೇಬೇಕು. ಸಕ್ಸಸ್ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಸೊ ನಾವು ಸಕ್ಸಸ್ ಸಿಗಲಿ ಅಂತ ಫಸ್ಟೇ ಹಾಡ್ತೀವಿ ಅಂದರೆ ಸ್ಟಕ್ ಆಗ್ಬಿಡ್ತೀವಿ. ಖಂಡಿತ ಮ್ಯಾಮ್. ಮ್ಯಾಮ್ ಇಲ್ಲೊಂದು ವಿಷಯ ನಾನು ಹಂಚ್ಕೊಳ್ಬೇಕು. ಈ ಹಿಂದೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರನ್ನ ಸಂದರ್ಶನ ಮಾಡುವ ಒಂದು ಅವಕಾಶವು ನನಗೆ ಒದಗಿದಾಗ ಈ ವಿಷಯವನ್ನ ಹೀಗೆ ಅವರು ಯಥಾವತ್ತಾಗಿ ಮಾತನಾಡಿದ್ರು. ಅಮೆರಿಕ ಚಿತ್ರದ ಬಗ್ಗೆ ಮಾತಾಡ್ತಾ ಹೇಗೆ ಅದು ಕನೆಕ್ಟ್ ಆಗುತ್ತೆ, ತನ್ನ ತಾಯ್ನೆಲದಿಂದ ಹೋಗುವ ಪ್ರತಿಯೊಬ್ಬನೂ ಕೂಡ ತನ್ನ ಮನಸ್ಸಿನ ತುಡಿತವನ್ನ ಹೇಗೆ ಹೇಳ್ತಾನೆ ಅನ್ನುವಂಥದ್ದು ಆ ಒಂದು ಹಾಡಲ್ಲಿ 3 ಸಂದರ್ಭದಲ್ಲಿ ಹೇಗೆ ನಾವೊಂದು ವಿಭಾಗಿಸಿದ್ವಿ ಅನ್ನೋದನ್ನ ಬಹಳ ಸುಂದರವಾಗಿ ಅವರು ಕೂಡ ಮಾತಾಡಿದ್ರು. ಕರೆಕ್ಟ್. ಇದು ಒಂದು ವಿಭಾಗ. ಮತ್ತೊಂದು ಇದರಲ್ಲಿ ನೋಡಿದಾಗ ತುಂಬ ಜನ ನಮಗೆ ಬೇಕಾದ ಫ್ಯಾಮಿಲಿ ಫ್ರೆಂಡ್ಸ್, ತುಂಬ ಕ್ಲೋಸ್ ನೆಟ್ ಫ್ರೆಂಡ್ಸ್ ಇದ್ದಾರೆ. ದೇ ಆರ್ ವೆರಿ ವೆರಿ ಸಕ್ಸಸ್ಫುಲ್ ಓವರ್ ದ ಇಯರ್ಸ್. ಅಂದರೆ 3ನೇ ಜನರೇಷನ್ 4ನೇ, ಅಂದರೆ ಅವರು ಎಷ್ಟೇ ಕಷ್ಟ ಬಂದರೂ ಅಲ್ಲಿ ಎಡಬಿಡದೆ ತಮ್ಮ ಸಾಧನೆಯನ್ನು ಮುಂದುವರ್ಸ್ಕೊಂಡು ಹೋದವರು ಇದ್ದಾರೆ. ಸೊ ಅದನ್ನು ಅಲ್ಲಗಳೆಯೋಕೆ ಸಾಧ್ಯನೇ ಇಲ್ಲ. ಬಟ್ ಇನ್ ಜನರಲ್ ನಮಗೆ ಇಲ್ಲಿ ನಮ್ಮ ಭೂಮಿಯಲ್ಲಿ, ನಮ್ಮ ಬೇರ್ನಲ್ಲಿ ಸಾಕಷ್ಟು ನಮಗೆ ಡ್ಯೂಟಿ ಮಾಡಲಿಕ್ಕಿದೆ ಅಂದಾಗ ಅಲ್ಲಿ ಹೋಗೋದು ತಪ್ಪು ಅಂತಲ್ಲ. ಅಲ್ಲಿ ಏನಾದರೂ ತೊಂದರೆ ಆಗಬಹುದು ಅಂತ ಮೊದಲೇ ನಮಗೆ ಒಂದು ಸ್ವಲ್ಪ ಅದರ ಅಳುಕು ಇದ್ದರೆ ಅದರ ಎಲ್ಲ ಸಿಕ್ಕಾಕ್ಕೊಳ್ದೆ. ಹೌದು. ರಮೇಶ್ ಹೇಳ್ತಾರಲ್ಲ, ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಬೇಕಾದಷ್ಟಿದೆ ಅಂತ. ಆ ಸಿನಿಮಾದಲ್ಲಿ ಕನಿಷ್ಠ ಬೇರಿನ ಕಡೆಗೆ ಒಮ್ಮೆ ಆದ್ರೂ ಬಂದು ಹೋಗುವಂಥದ್ದು ಕೂಡ, ಬೇರಿನ ಜೊತೆ ಒಂದು ಸಂಬಂಧ ಇಟ್ಕೊಳ್ಳುವಂಥದ್ದು. ಬಟ್ ನಮ್ಗೆ ಆರ್ಟ್ ವೈಸು ಇದು ತುಂಬ ಅವರು ನಮ್ಮ ಇಂಡಿಯನ್ ಆರ್ಟ್ ಇಷ್ಟಪಡ್ತಾರೆ. ಅಮೆರಿಕನ್ಸು ತುಂಬ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಅದೆಲ್ಲ ಇದೆ. ಆದರೆ ನಾವು ಏನು ಮಾಡಬೇಕು, ನಮ್ಗೇನು ಬೇಕು ಅಂತ ನಾವು ತಿಳ್ಕೊಬೇಕು. ಬೇರೆಯವರು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು. ಕರೆಕ್ಟ್. ನನ್ನ ರಿಕ್ವೈರ್ಮೆಂಟ್, ನನ್ನ ನೀಡ್ ಏನಿದೆ, ಅದಕ್ಕೆ ಇರೋದೆಲ್ಲವ ಬಿಟ್ಟು ಯಾವುದಿರಲ್ಲೋ ಅದ್ರ ಹೋಗ್ತೀವಲ್ಲ,
ಅವಶ್ಯಕತೆ ಇಲ್ಲ ಅಂತ. ಖಂಡಿತ ಮ್ಯಾಮ್. ಮ್ಯಾಮ್, ಮಹಿಳಾ ದಿನಾಚರಣೆಗೆ ನಾನು ವಾಪಸ್ ಬರ್ತೀನಿ. ಒಬ್ಬ ಹೆಣ್ಣು ಮಕ್ಕಳಾಗಿ ಸಾಧನೆಯನ್ನು ಮಾಡೋದು ಅಂತ ಹೇಳಿದಾಗ ಒಂದಷ್ಟು ಅಡೆತಡೆಗಳು ಜಾಸ್ತಿ. ಯಾಕಂದ್ರೆ ಕುಟುಂಬವನ್ನು ನಿರ್ವಹಿಸಬೇಕು, ಅದರಿಂದ ಹೊರಗಿದ್ದು ನಾನು ಸಾಧನೆ ಮಾಡ್ತೇನೆ ಅನ್ನೋದು ಸಾಧ್ಯ ಇಲ್ಲ. ಈ ಎಲ್ಲ ವಿಷಯಗಳನ್ನ ನಿರ್ವಹಿಸ್ತೀರಾ. ಈ ವಯಸ್ಸಿಗೆ ಸಾಕಪ್ಪ ಸಾಕು ಅನ್ನೋಷ್ಟು ಸಾಧನೆಗಳನ್ನು ಮಾಡ್ತೀರಾ. ಒಂದಷ್ಟು ಅವಾರ್ಡ್ಗಳು ತಮ್ಮನ್ನು ಅರಸಿ ಬರುತ್ತೆ. ಎಲ್ಲದರ ಮಧ್ಯೆ ಹೆಣ್ತನದ ಬಗ್ಗೆ ನಿಮಗೆ ಎಷ್ಟು ಒಂದು ಹೆಮ್ಮೆ ಇದೆ? ನಾನೊಬ್ಳು ಹೆಣ್ಣು ಮಗಳು ಇಷ್ಟು ಸಾಧನೆ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಎಷ್ಟಿದೆ? ಎಲ್ಲಿ ಸಾಧನೆ ಏನು ಮಾಡಿಲ್ಲ, ಜನ ಇಷ್ಟಪಟ್ಟು ಅವಾರ್ಡ್ ಕೊಟ್ಟಿದ್ದಾರೆ. ರಿಯಲ್ ಸಾಧನೆ ನನ್ನಲ್ಲಿ ಅಮೂರ್ತದತ್ತ ಅಲ್ಲಿ ಕಾಣಿಸ್ತಾ ಇದೆ. ರಾಗ್ ಭೂಪ್, ರಾಗ್ ಯಮನ್, ಅದೆಲ್ಲ ಅಲ್ಲಿ ರಾಗ್ ಮಾಲ್ಕಂಸ್ ಭೈರ್ವಿ ಎಲ್ಲ ಅಲ್ಲಿ ಕಾಣ್ತಾ ಇದೆ. ಅಲ್ಲಿ ಹೋಗಿಲ್ಲ ನಾನು. ನಮ್ಮ ಗುರುಗಳು ಹೇಳಿದಂಥ ವಿದ್ಯೆ ಕಾಣ್ತಾ ಇದೆ, ಗೋಚರ ಆಗ್ತಾ ಇದೆ. ಅಯ್ಯೋ ಅದೆಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡು ಕುತ್ಕೊಳ್ಳೋಕೆ ಇಷ್ಟ ಇಲ್ಲ, ಹೋಗಬೇಕು ಅಂತ ಇದೆ. ಬಟ್ ಜರ್ನಿ ಸ್ವಲ್ಪ ಸ್ಲೋ ಆಗುತ್ತೆ ಬಿಕಾಸ್ ಆಫ್ ಅದೇ ಫ್ಯಾಮಿಲಿ ಕಮಿಟ್ಮೆಂಟ್ಸ್. ಇದು ಅಷ್ಟು ಫಾಸ್ಟಾಗಿ ಆಗಲ್ಲ. ಈಗ ನಾವು ಒಬ್ಬರೇ ಇದ್ರೆ ಏನೋ ಮಾಡಿಬಿಡ್ತಿದ್ವಿ ಅಂತ ಅನಿಸುತ್ತೆ. ಬಟ್ ಅದು ಕಂಪ್ಲೀಟ್ ಲೈಫ್ ಆಗೋದಿಲ್ಲ. ಆವಾಗ ಒಬ್ಬ ಮಹಿಳೆ ಪರಿಪೂರ್ಣ ಮಹಿಳೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದಕ್ಕೆ ಎಲ್ಲ ಇದ್ಕೊಂಡೇ ಮಾಡಬೇಕಾಗಿದ್ದು ನಮ್ಮ ಧರ್ಮ. ಎಲ್ಲವನ್ನೂ ಜೀವನದಲ್ಲಿ ಎಲ್ಲವೂ ಬರುತ್ತೆ, ಎಲ್ಲವನ್ನೂ ಸ್ವೀಕಾರ ಮಾಡಿ ಎಲ್ಲ ಒಂದು ಪಾತ್ರ ನಿರ್ವಹಿಸಿ, ಈ ಕಡೆ ಮಗಳಾಗಿ, ತಾಯಿಯಾಗಿ, ಹೆಂಡತಿಯಾಗಿ, ಅಕ್ಕ, ತಂಗಿ, ಅದನ್ನ ಎಲ್ಲ ನೂರಾರು ಮೆನಿ ರೋಲ್ಸ್ ಅಲ್ಲ ಒಬ್ಬ ಹೆಣ್ಮಗಳು. ಸೊ ಆ ಎಲ್ಲ ಪಾತ್ರವನ್ನು ನಿರ್ವಹಿಸಿದಾಗ ಅದಕ್ಕೊಂದು ಕಂಪ್ಲೀಷನ್ ಬರುತ್ತೆ. ಇದು ಹಾಗಾಗಿ ನಮ್ಮ ಹೆಣ್ಮಕ್ಳೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಪಾಪ. ಆದರೆ ಅವ್ರು ಏನು ಅಂತ ಗುರ್ತಿಸ್ಕೊಳ್ಳೋದ್ರಲ್ಲಿ ಒಮ್ಮೊಮ್ಮೆ ಎಡುತ್ತಾರೆ. ತುಂಬ ಜನ ನನ್ನ ಹತ್ರ ಮಾತಾಡೋಕ್ಕೆ ಬರ್ತಾರಲ್ಲ, ಮೇಡಮ್ ನಾನು ಹಾಡ್ತೀನಿ. ಮೊನ್ನೆ ಚಿತ್ರದುರ್ಗದಲ್ಲಿ ನಾನು ಹಾಡ್ತಿದ್ದೆ ಮೇಡಮ್. ತಿದ್ದೆ ಯಾಕೆ? ಇಲ್ಲ ಮೇಡಮ್ ಬಿಟ್ಬಿಟ್ಟೆ. ಯಾಕೆ? ಮದುವೆ ಆದಮೇಲೆ ಬಿಟ್ಬಿಟ್ರಾ ಅಂತ ಕೇಳಿದೆ. ಸಾಮಾನ್ಯ ಮದುವೆ ಆದಮೇಲೆ ಕೆಲವು ಕಡೆ ಪ್ರೋತ್ಸಾಹ ಇರಲ್ಲ ಅಂತ ಏನೋ ಬಿಟ್ಬಿಡ್ತಾರೆ. ಇಲ್ಲ ಮೇಡಮ್ ಮದುವೆ ಆದಮೇಲೂ 1-2 ವರ್ಷ ಹಾಡಿದೆ, ಆದರೆ ಮಗು ಹುಟ್ಟಿದ ಮೇಲೆ ಬಿಟ್ಬಿಟ್ಟೆ. ಯಾಕೆ? ಇಲ್ಲ ಮೇಡಮ್ ನನಗೆ ಟೈಮ್ ಕೊಡೋಕ್ಕಾಗಲ್ಲ. ತಪ್ಪು, ಹಂಗಲ್ಲ. ಈ ಬ್ಯಾಲೆನ್ಸ್ ಏನಿದೆಯಲ್ಲ, ಅದು ಮಾಡೋ ಕೆಪಾಸಿಟಿ ಇದ್ದಿದ್ದಕ್ಕೆ ದೇವ್ರು ನಿಮಗೆ ಸಂಗೀತ ಕೊಟ್ಟಿರ್ತಾನೆ. ದೇವ್ರು ನಿಮಗೆ ಈ ಡ್ಯೂಟಿ ಮಾಡೋಕ್ಕೆ ಇಲ್ಲಿ ಸೇರಿಸಿದ್ದಾನೆ. ತಾಯಿ ಆಗಿದ್ದೀರಾ, ಮಕ್ಕಳನ್ನ ಸಾಕ್ತಾ ಇದ್ದೀರಾ. ಹಾಡ್ತಾ ಯಾಕೆ ಸಾಕಬಾರ್ದು? ಅಯ್ಯೋ ಮೇಡಮ್ ಆಗುತ್ತೋ ಇಲ್ಲ ಅಂತ ಡೌಟ್ ಪಡಬಾರ್ದು. ನಮಗೇನು ಕೆಪಾಸಿಟಿ ಇದೆ ಅಂತ, ಇದು ಇರ್ರೆಸ್ಪೆಕ್ಟಿವ್ ಆಫ್ ಏನು ಹೇಳ್ತಾರೆ ಕ್ಲಾಸ್, ಊರು, ಯಾವುದೇ ಒಂದು ಇದಿರಲಿ, ಅಂದರೆ ಶ್ರೀಮಂತರೇ ಇರ್ಬೋದು, ಬಡವರೇ ಇರ್ಬೋದು, ಮಧ್ಯ ಇದ್ರನ್ನ ಎನಿ ಕ್ಲಾಸ್, ಎವ್ರಿ ಕ್ಲಾಸ್ ಆಫ್ ಪೀಪಲ್, ವಿಮೆನ್ ಆರ್ ವಿಮೆನ್. ಹೆಣ್ಣೆ. ಆಕೆಗೆ ಆ ಶಕ್ತಿಯನ್ನು ಭಗವಂತ ಈ ಮೊದಲಿನಿಂದನೇ ಆ ಹೆಣ್ಣಿಗೆ ಆ ಶಕ್ತಿ ಇದೆ. ಶಿ ಹ್ಯಾಸ್ ಮೋರ್ ಪವರ್ಸ್. ಅದು ಗುರುತಿಸ್ಕೊಳ್ದೆ ಹೋದರೆ ದೇವರು ಕೊಟ್ಟಂಥ ವರಕ್ಕೆ ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನಾವು ಅದನ್ನು ಆ ಒಂದು ಏನು ಹೇಳ್ತಾರೆ, ದೇವರು ಕೊಟ್ಟಿದ್ದನ್ನು ನಾವು ಸ್ವೀಕಾರ ಮಾಡದೇ ಇದ್ದಂಗೆ ಆಗುತ್ತೆ. ಸೊ ನಾ ಎಲ್ರಿಗೂ ಹೇಳ್ತೀನಿ, ಹುಡುಗಿರಿಗೂ ಅಷ್ಟೇ. ಕೆಲವ್ರು ಹೇಳ್ತಾರೆ, ಅಮ್ಮ ಬಂದಿರ್ತಾರೆ ಮಗಳು, ಏನೇ ಕಲ್ತರು ಏನೇ ಹಾಡಿದ್ರು ಈಗಲೇ ಹಾಡ್ಬಿಡ್ಬೇಕು ಮೇಡಮ್, ಏನೇ ಹೆಸರು ಮಾಡಿದ್ರು ಈಗಲೇ ಮಾಡಿಬಿಡ್ಬೇಕು, ಮುಂದೆ ಆಗಲ್ಲ. ಯಾಕೆ ಆ ಥರ ಹೇಳ್ತೀರಿ? ಅಯ್ಯೋ ಎಲ್ಲಾಗತ್ತೆ. ಅವಳು PUC ಸೆಕೆಂಡ್ ಇಯರ್ ಬಂದಳು, ಬಿಟ್ಬಿಟ್ಲು. ಯಾಕೆ? ಇಲ್ಲ ನಾವು ಅವಳ ಹತ್ರ MBBS ಮಾಡಿಸ್ಬೇಕು ಅಂತೀವಿ, ನೀಟ್ ಮಾಡಿಸ್ಬೇಕು ಅಂತೀವಿ, JMS ಇದು ಮಾಡಿಸ್ಬೇಕು ಅಂತೀವಿ. ಅಂದರೆ ಮಾಡಿಸ್ಬೇಕು ಅಂತೀರಾ? ಅವಳಿಗೇನು ಬೇಕು ಅಂತ ಕೇಳಿದ್ದೀರಾ? ಇಲ್ಲ ಮೇಡಮ್ ನಮ್ಗೆ ಎಜುಕೇಷನ್ ಅವ್ರಿಗೂ ಎಜುಕೇಷನ್ ತುಂಬ ಮುಖ್ಯ. ಬಟ್ ಮಾಡಿಸಬೇಕು ಅಂತಿದ್ದೀರಲ್ಲ, ಸಂಗೀತನೂ ಮಾಡಿಸಬೇಕು ಅಂತಾನೆ ಯಾಕೆ ನೀವು ಮಾತಾಡಲ್ಲ? ವೈ ಡು ಯು ಕನ್ಫೈನ್ ಯುವರ್ ಸೆಲ್ಫ್? ಅಲ್ಲೇ ಆ ಮಗುಗೆ ಒಂಥರ ದ್ವಂದ್ವ. ಇದು ಮಾಡೋದು ಕರೆಕ್ಟಾ, ಅದು ಮಾಡಿದರೆ ಕರೆಕ್ಟಾ? ಇಲ್ಲ ಕರೆಕ್ಟ್. ಸೊ ಪೇರೆಂಟ್ಸ್ ತುಂಬ ಮುಖ್ಯ ರೋಲ್ ಆಗುತ್ತೆ. ಅದು ನಂಗೆ ಯಾವಾಗಲೂ ಅನಿಸುತ್ತೆ. ತುಂಬ ಟ್ಯಾಲೆಂಟ್ಸ್ ಆ ಥರ ಏನೋ ಅಕಾಡೆಮಿಕ್ಸ್ ಬಂದ ತಕ್ಷಣ ಸಂಗೀತ ಬಿಡಬೇಕು ಅನ್ನೋದು ನನಗೇನು ಕರೆಕ್ಟ್ ಪಾಲಿಸಿ ಅನಿಸಲ್ಲ. ಮಾಡ್ಕೊಂಡು, ಯಾಕೆಂದ್ರೆ ಇದೇನು ಸಂಗೀತ ಅಂತಕ್ಕಂಥ ಒಂದು ದೈವಿಕವಾದ ವಿದ್ಯೆ ಏನಿದೆಯಲ್ಲ, ಅದು ಒಂಥರ ನಮ್ಮ ಒಳಗಡೆನೇ ಹಾಸಕ್ಕಾಗಿರುತ್ತೆ. ನೀವು ಸ್ಕೆಡ್ಯೂಲ್ ನೀವು ಬ್ಯುಸಿಯಾಗಿ ಕಚೇರಿಗಳನ್ನ ಕೊಡೋಷ್ಟು ಮಟ್ಟಿಗೆ ನೀವು ಮಾಡದೆ ಹೋದ್ರೂ ಕೂಡ ನೀವು ಅದರ ಅಧ್ಯಯನ ಒಳಗಡೆ ಚಿಂತನೆ ಮಾಡ್ತಾ ಇರ್ಬೋದಲ್ಲ, ಅದು ಇನ್ಯಾವುದಕ್ಕೂ ಅದರ ನೆಗೆಟಿವ್ ಎಫೆಕ್ಟ್ ಆಗಲ್ಲ. ಸೊ ಹೆಚ್ಚು ಹೆಣ್ಮಕ್ಳು ತಾವು ಏನು ಅನ್ನೋದನ್ನು ಮರಿತಾರೆ. ಮರೆತಾಗ ಈ ಥರ ಆಗುತ್ತೆ ಅಂತ ನನ್ನ ಭಾವನೆ. ನನ್ನ ವಿಚಾರಕ್ಕೆ ಹೇಳಿದಾಗ ಎಲ್ಲ ಪಾತ್ರಗಳನ್ನೂ ನಿರ್ವಹಿಸಿದ್ದೀನಿ ನಾನು. ಐ ವಾಸ್ ಗುಡ್ ಇನ್ ಸ್ಟಡೀಸ್ ಇದು ಮಾಡಿದೆ, ಮಾಸ್ಟರ್ಸ್ ಎಲ್ಲ ನಮ್ಮ ಸೈನ್ಸ್. ನಾನು ಆರ್ಟ್ಸ್ ತೊಗೊಂಡಿಲ್ಲ, ಸೈನ್ಸ್ ಕೆಮಿಸ್ಟ್ರಿ ಓದಿದ್ದು ನಾನು, ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕಾಲೇಜ್. ಸೊ ನಾನು ಅಲ್ಲೂ ಕೂಡ ಐ ವಾಸ್ ಟಾಪರ್ ಇದರಲ್ಲಿದ್ದೆ. ಸೊ ನಂಗೇನು ಅದರಲ್ಲಿ ವ್ಯತ್ಯಾಸ ಕಾಣಲಿಲ್ಲ.
ಸಂಗೀತ ನನ್ನನ್ನು ಹೇಳಿದ್ನಲ್ಲ ಹಿಂಗೆ ಕೈ ಇಟ್ಕೊಂಡು ನಡೆಸ್ತಾ ಹೋಗ್ತಾ ಇತ್ತು, ಈಗಲೂ ನಡೆಸ್ಕೊಂಡು ಹೋಗ್ತಾ ಇದೆ, ನಿಧಾನಗತಿಯಲ್ಲೇ ಈಗಲೂ ಸಾಗಿದ್ದೀನಿ. ಸೊ ನಿಮ್ಮ ಪ್ರಶ್ನೆ ಏನಿತ್ತು ಹೇಳಿ, ಅಂದರೆ ಮಹಿಳೆಗೆ ಮಹಿಳೆಗೆ ಏನೊಂದು ಯಾವ ವಿಷಯದಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನು ತೋರಬೇಕು, ಅವರು ಹೇಗೆ ಅಭಿವೃದ್ಧಿಯ ಕಡೆಗೆ ಹೋಗೋದಕ್ಕೆ ಅವರಿಗೆ ಏನೇನು ವಿಷಯಗಳು ಮುಖ್ಯ ಆಗ್ಬೋದು ಅಂತ? ಎಲ್ಲ ಪಾತ್ರಗಳನ್ನು ನಿರ್ವಹಿಸ್ಕೊಂಡು ಎಲ್ಲ ಪಾತ್ರಗಳನ್ನ ಪ್ಲೇ ಮಾಡಿ, ಶಿ ಹ್ಯಾಸ್ ಟು ಲಿವ್ ಆಲ್ ದ ರೋಲ್ಸ್ ಬೀಯಿಂಗ್ ಅ ವುಮನ್. ನಿಮಗೆ ಇದರಲ್ಲಿ ಎಷ್ಟು ಹೆಮ್ಮೆ ಇದೆ ಮ್ಯಾಮ್ ಬೀಯಿಂಗ್ ಅ ವುಮನ್? ನನಗೆ ಸಂಗೀತಗಾರ್ತಿಯಾಗಿ ನಾನು ಸಾಧನೆ ಮಾಡಿದ್ದೀನಿ ಅಂತ ನಾನು ತುಂಬ ನನಗೆ ಅದ್ರದ್ದು ಇದಿಲ್ಲ, ಇನ್ನೂ ತುಂಬ ಇದೆ ಸಾಧನೆ ಮಾಡೋದು, ನಂಗೆ ಗೊತ್ತಿದೆ ನಾನು ಎಲ್ಲಿದ್ದೀನಿ. ಬಟ್ ಒಬ್ಬ ಹೆಣ್ಮಗಳಾಗಿ ನನಗೆ ಹೆಮ್ಮೆ ಇದೆ. ಐ ಪ್ರೌಡ್ಲಿ ಸೇ ದಟ್ ಐ ಆಮ್ ಬಾರ್ನ್ ಅ ವುಮನ್, ಬಾರ್ನ್ ಅ ಗರ್ಲ್. ಸೊ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ನಾನು ನ್ಯಾಯ ಒದಗಿಸಿದ್ದೀನಿ ಅಂತ ಹೆಮ್ಮೆ ಇದೆ. ಮ್ಯಾಮ್ ಮುಂದುವರೆದು ನಾನು ಕೇಳಬೇಕು, ಒಬ್ಬ ಹೆಣ್ಣು ಮಗಳು ಯಾವುದೇ ಫೀಲ್ಡಲ್ಲಿ ಇರಬಹುದು, ಅದು ಸಂಗೀತ ಕ್ಷೇತ್ರವೇ ಇರಬಹುದು ಅಥವಾ ನೃತ್ಯ ರಂಗ ಇರ್ಬೋದು, ಯಾವುದೇ ರಂಗದಲ್ಲಿ ಒಬ್ಬ ಹೆಣ್ಣು ಮಗಳ ಸಾಧನೆಗೆ ಆಕೆಯ ಕುಟುಂಬದ ಸಹಕಾರ ಎಷ್ಟು ಮುಖ್ಯ? ಡೆಫಿನೆಟ್ಲಿ 100% ತುಂಬ ಮುಖ್ಯ. ಎಸ್ಪೆಷಲಿ ಕರಿಕ್ಯುಲಮ್, ಎಕ್ಸ್ಟ್ರಾ ಕರಿಕ್ಯುಲಮ್ ಏನು ಬರುತ್ತಲ್ಲ, ಕರಿಕ್ಯುಲಮ್ಮಿಗೆ ಎಲ್ಲರೂ ಸಹಾಯ ಮಾಡ್ತಾರೆ. ಜಾಬ್ ಹೋಲ್ಡರ್ಸ್, ನೀನು 10 to 5 ಹೋಗು, ನಾನು 10 to 5 ಹೋಗ್ತೇನೆ, ಅದಕ್ಕೆಲ್ಲ ಈ ಆರ್ಟ್ ಫಾರ್ಮ್ಸ್, ಎಕ್ಸ್ಟ್ರಾ ಕರಿಕ್ಯುಲಮ್ ಫೀಲ್ಡ್ಸ್ ಏನಿದೆಯಲ್ಲ, ಇಲ್ಲಿ ಟೈಮಿಂದು ಮಹತ್ವ ಇಲ್ಲ. ಇಲ್ಲಿ ಹೌದು, ಟೈಮ್ ಕನ್ಸ್ಟ್ರೆಂಟು ಇಲ್ಲ, ಇಲ್ಲಿ ಟೈಮಿನ ಒಂದು ಫ್ಲೋನು ಇಲ್ಲ. ಯಾವಾಗ ಹೋಗ್ತೀವಿ, ಯಾವಾಗ ಬರ್ತೀವಿ, ಯಾವಾಗ ಮುಗಿಯುತ್ತೆ ಕಚೇರಿ, ಯಾವಾಗ ಶುರು ಆಗುತ್ತೆ, ಯಾವುದಕ್ಕೂ ಇಲ್ಲಿ ಟೈಮಿನ ಒಂದು ಇದಿಲ್ಲ, ಒಂದು ಟೈಮ್ ಟೇಬಲ್ ಇಲ್ಲ ಇಲ್ಲಿ. ಸೊ ಈಗ ನೌಕರಿ ಮಾಡೋರಿಗೆ ಟೈಮ್ ಟೇಬಲ್ ಇದೆ. ಆಫೀಸಿಗೆ ಪ್ರೊಫೆಸರ್ಗಳಿಗೆ 2 ವರ್ಷದಲ್ಲಿ 2 ಟೆನ್ಯೂರ್ ರಜೆಗಳಿದೆ. ಇಲ್ಲಿ ನಮಗೆ ರಜೆ ಇಲ್ಲ, ಸಂಡೇ ಇಲ್ಲ, ವೀಕೆಂಡ್ ಇಲ್ಲ, ಏನೂ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಹೆಣ್ಮಗಳು ಒಬ್ಬ ಆರ್ಟಿಸ್ಟ್ ಆದರೆ ಈ ಶೆಡ್ಯೂಲಿಗೆ ಮನೆಯಷ್ಟು ಜನ ಎಲ್ಲ ಅಡ್ಜಸ್ಟ್ ಆಗೋದು ಭಾಳ ಮುಖ್ಯ ಆಗುತ್ತೆ. ಆವಾಗ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೇನು ಅದೇನು ಇಟ್ಸ್ ನಾಟ್ ಓದಿ ಅರ್ಥ ಮಾಡ್ಕೊಳ್ಳೋದೇನಲ್ಲ, ಅದು ನೋಡಿ ಅಬ್ಸರ್ವ್ ಮಾಡಿ ಅದನ್ನು ಮನೆಯಲ್ಲಿ ಒಂದು ಎನರ್ಜಿ ಅಂತ ಇರುತ್ತೆ ಎಲ್ಲರೂ ಸೇರಿ, ಅದು ಅರ್ಥ ಆದರೆ ಕೆಲವು ಮನೆಗಳಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ನೋದಕ್ಕಿಂತ ಅರ್ಥ ಆಗಲ್ಲ. ಯಾರಿಗೂ ಮನೆಯಲ್ಲಿ ಒಂಥರ ಅಶಾಂತಿ ಆಗಬೇಕು ಅಂತ ವೈಮನಸ್ಸುಗಳು ಬರಬೇಕು ಅಂತ ಯಾರೂ ಮದುವೆ ಆಗಲ್ಲ ಅಥವಾ ಮಾಡಲ್ಲ. ಬಟ್ ಕೆಲವರಿಗೆ ಅರ್ಥ ಆಗಲ್ಲ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅಂದ್ರೂ ಆಗಲ್ಲ. ಬಟ್ ಅರ್ಥ ಆದರೆ ಅದು ಏನು ಅರ್ಥ, ನಾವು ಅದಕ್ಕೆ ಸ್ಟಡಿ ಮಾಡಿಬಿಟ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಆಗೋಲ್ಲ, ಅಷ್ಟೇ ಈಸಿಯಾಗಿ ಎಲ್ಲ ನಡೆದೋಗ್ಬಿಡುತ್ತೆ. ಸೊ ಯು ಮೇಕ್ ಅಲ್ಲೂ ಪರ್ಸ್ನಾಲಿಟಿ, ಎವ್ರಿ ಪರ್ಸ್ನಾಲಿಟಿ ಕೌಂಟ್ಸ್. ಒಬ್ಬ ಮನುಷ್ಯನಾಗಿ ಬಂದದ್ದನ್ನೆಲ್ಲ ಸ್ವೀಕಾರ ಮಾಡಿ ನಾವು ತಿಳಿಯಾಗಿ ಈಸಿಯಾಗಿ ಆ ಫ್ಲೋನಲ್ಲಿದ್ದರೆ ಅದು ತಂದಿಂತಾನೆ. ಯಾವಾಗಲೂ ನಿಂತ ನೀರಾಗಿಬಿಟ್ರೆ ನೀರು ಸೇರ್ತಾ ಹೋಗುತ್ತೆ ನಮ್ಮ ಸುತ್ತಲೂ. ಎಲ್ಲ ಹರಿಯೋ ನೀರಾಗಿರಬೇಕು, ನಮ್ಮ ಭಾವನೆಗಳು, ನಮ್ಮ ವಿಚಾರಗಳು ಕೂಡ ಹರಿಯೋ ನೀರಾಗಿರಬೇಕು, ನಿಂತ ನೀರಾಗಬಾರ್ದು. ಸೊ ಅದು ಯಾರೇ ಇರಲಿ ಅವ್ರ ಸ್ವಭಾವಕ್ಕೆ ಅದನ್ನು ನಿಂತ್ರಿ ಮುಗೀತು, ನಿಲ್ಲಬಾರ್ದು. ವಿಚಾರವಾಗಿ ಮನೆ ಜನರದ್ದು ತುಂಬ ಅದರಲ್ಲಿ ಪಾತ್ರ ಇದೆ. ಅದು ಬರೀ ಮದುವೆ ಮಾಡ್ಕೊಂಡಂಥ ಗಂಡ ಅಷ್ಟೇ ಅಲ್ಲ, ಅತ್ತೆ ಮಾವ ಅಷ್ಟೇ ಅಲ್ಲ, ಮಕ್ಕಳದ್ದು ತುಂಬ ಅದರಲ್ಲಿ ಪಾತ್ರ ಇದೆ. ಹೌದು ಮ್ಯಾಮ್, ಮುಂದುವರೆದು ಕೇಳೋದಾದರೆ ಒಬ್ಬ ಹೆಣ್ಣು ಮಗಳು ಹೊಂದಾಣಿಕೆಯ ಬದುಕನ್ನು ನಡೆಸುವಂಥದ್ದು, ಅದರ ಜೊತೆಗೆ ತನ್ನ ವಿರುದ್ಧ ಏನೋ ದೌರ್ಜನ್ಯ ಆದಾಗ, ತನಗೇನೋ ಅನ್ಯಾಯ ಆದಾಗ ತಾನು ಧ್ವನಿ ಎತ್ತುವಂಥದ್ದು, ಈ ಎರಡೂ ಮನೋಭಾವವು ಹೆಣ್ಣು ಮಕ್ಕಳಲ್ಲಿ ಎಷ್ಟಿರಬೇಕು, ಯಾಕಿರಬೇಕು? ಅದು ಬೈ ಡಿಫಾಲ್ಟ್ ಶಿ ಈಸ್ ಬ್ಲೆಸ್ಡ್ ವಿತ್ ಬೋತ್. ಅದಕ್ಕೆ ಎಂತೆಂಥವರೆಲ್ಲ ನಮ್ಮಲ್ಲಿ ಹುಟ್ಟಿದ್ದಾರೆ, ಎಂತೆಂಥ ಫೈಟರ್ಸ್ ಹುಟ್ಟಿದ್ದಾರೆ ನಮ್ಮಲ್ಲಿ. ಫ್ರೀಡಮ್, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಮಹಿಳೆಯರಿದ್ದಾರೆ. ಅದಕ್ಕಿಂತ ಬೇಕಾ? ವೀರ ಯೋಧ ಗಂಡ ಅದರಲ್ಲಿ ಮಾಡಿದ್ದು ಹೋದ ಮೇಲೆ ಅಂಥ ಒಂದು ಒಬ್ಬಳೇ ನಿಂತು ಫೈಟ್ ಮಾಡಿ ಇಡೀ ರಾಜ್ಯವನ್ನು ಪಡ್ಕೊಂಡಂಥ ಧೀಮಂತ ಎಷ್ಟು ಮಾಡಿರ್ತಾರೆ. ಸೊ ಅದೇ ರೀತಿ ಫೈಟಿಂಗ್ ಸ್ಪಿರಿಟ್ ಅನ್ನೋದು ನ್ಯಾಚುರಲಿ ಶಿ ಇಸ್ ಬ್ಲೆಸ್ಡ್ ವಿತ್. ಎಷ್ಟೇ ಸಾಫ್ಟ್, ಕೆಲವರು ತುಂಬ ಸಾಫ್ಟ್ ಇರ್ತಾರೆ, ಮಾತಾಡಲ್ಲ, ಬಟ್ ಅವ್ರಿಗೆ ಗೊತ್ತಿರುತ್ತೆ ಏನು ನಡೀತಾ ಇದೆ ಅಂತ. ದೇ ಹ್ಯಾವ್ ದೇರ್ ಓನ್ ವೇ ಆಫ್ ವಿನ್ನಿಂಗ್ ಥಿಂಗ್ಸ್. ಕೆಲವರು ಜೋರಾಗಿ ಜಗಳ ಮಾಡಿಬಿಟ್ಟು ಬೇಕೇ ಬೇಕು ನನಗೆ ಇದು ಹಕ್ಕು ನಂದು ಅಂತ ಜಗಳ ಮಾಡ್ಕೊಂಡು ಇಸ್ಕೊಳ್ತಾರೆ ಹಕ್ಕನ್ನು. ಅದೂ ಇದೆ, ಇದೂ ಇದೆ. ಸೊ ನಾನಾ ಥರ ಬ್ಲೆಸ್ಸಿಂಗ್ ಮಹಿಳೆಗೆ ಮಾತ್ರ ಸಾಧ್ಯ ಇರೋದು. ಯಾಕೆ ಅಂದರೆ ಆಕೆಯಲ್ಲಿ ಇನ್ನೊಂದು ವಂಡರ್ಫುಲ್ ಕ್ವಾಲಿಟಿ ಇದೆ. ಏನೇ ಬಂದರೂ ಅದನ್ನು ಸ್ವೀಕಾರ ಮಾಡೋದಷ್ಟೇ ಅಲ್ಲದೆ ಅದರಿಂದ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಅಂತ ನೋಡ್ತಾ ಇರ್ತಾಳೆ. ಹೌದು.
99% ಮಹಿಳೆಯ ಒಂದು ಸ್ವಭಾವ ಹಾಗೆ. ಹೌದು. ನೆಗೆಟಿವ್ ಬಂದದ್ದನ್ನು ಪಾಸಿಟಿವ್ ಸಾಧ್ಯಷ್ಟು ಮಟ್ಟಿಗೆ ನಾನು ಪಾಸಿಟಿವ್ ಮಾಡ್ತೀನಿ ಅಂತ ಆ ಒಂದು ಕೃಷಿ ಏನಿದೆಯಲ್ಲ, ಅಗೇನ್ ಅಲ್ಲಿ ಯಶಸ್ಸು 100% ಸಿಗ್ಲಿಕ್ಕಿಲ್ಲ. ಒಂದು 60% ಸಿಕ್ಕರೂ ಸಿಗಲಿ, 0 ನೆಗೆಟಿವಿಟಿಯಿಂದ 60% ಟ್ರಾವೆಲ್ ಮಾಡೋದಿಲ್ಲ. ಹೌದು. ಸೊ ಎವ್ರಿ ವುಮನ್, ಎವ್ರಿ ಲೇಡಿ ಈಸ್ ಬ್ಲೆಸ್ಡ್ ವಿತ್ ದಟ್ ಕ್ವಾಲಿಟಿ. ಹಿಂಗಾಯ್ತಲ್ಲ, ಓಹೋ, ನಮ್ಮ ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಕಸದಿಂದ ರಸ. ಹಾಂ, ಏನೋ ಬಿದ್ದಿರುತ್ತಲ್ಲ ಸ್ಕ್ರ್ಯಾಪ್, ಅದರಿಂದ ಏನೋ ಒಂದು ಮಾಡಿಬಿಡ್ತಾರೆ. ಅಂದರೆ ಅದು ಒಂದು ಕೆಮಿಕಲ್ ಬಾಂಡ್ ಇದರಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್. ಸೊ ಹಾಗೆ ಕಸದಿಂದ ರಸ ಅಂದರೆ ಏನು ಎಂಥ, ಅಯ್ಯೋ ಇಟ್ ಇಸ್ ಅ ಹೋಪ್ಲೆಸ್ ಕೇಸ್ ಅಂತ ಇದ್ರೂ ಕೂಡ ಅದರಿಂದ ಏನೋ ಒಂದು ಒಳ್ಳೆಯ ಒಂದು 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 ಇದನ್ನು ಒಂದು ದಾರವನ್ನು ಹಿಡಿದು ಆ ದಾರವನ್ನು ಮುಂದುವರಿಸಿ ಅದನ್ನು ಒಂದು ಹೂವಾಗಿ ಕಟ್ಟೋದಕ್ಕೆ ನೋಡ್ತಾಳೆ. ಅದು ಮಹಿಳೆಯ ಒಂದು ಬ್ರಿಲಿಯಂಟ್ ಕ್ವಾಲಿಟಿ. ಅದು ಅವಳಿಗೆ ಭಗವಂತನಿಂದ ಬಂದಂಥ ಒಂದು ವರ. ಅದನ್ನು ನಾವು ಗುರುತಿಸ್ಕೋಬೇಕು. ಮ್ಯಾಮ್, ಸಂದರ್ಶನದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀನಿ. ಹೆಣ್ಣು ಕುಲಕ್ಕೆ, ಹೆಣ್ತನಕ್ಕೆ ಒಂದು ಹಾಡನ್ನು ಸಮರ್ಪಿಸಬೇಕು ಅಂದರೆ ಒಂದು 2 ಸಾಲಲ್ಲಿ ಯಾವ ಹಾಡು ಹೇಳ್ತೀರಿ ಮ್ಯಾಮ್? ನಾವೇನೇ ಹಾಡಿದರೂ ಏನೇ ಮಾಡಿದರೂ ಅದು ಸಲ್ಲಬೇಕಾಗಿದ್ದು ನಮ್ಮ ತಾಯಿ ಭಾರತಿಗೆ, ನಮ್ಮ ಭಾರತ ಮಾತೆಗೆ, ನಮ್ಮ ಜನ್ಮದಾತೆಗೆ. ಹೀಗಾಗಿ ನನ್ನ ಒಂದು ಇಟರ್ನಲ್ ಸಾಂಗ್ ಅದು ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಒಂದೇ. ಆ ತಾಯಿಗೆ ನಮನಗಳನ್ನ ಹೇಳ್ತಾ ಭೂಮೇರ್ಗರಿಯಸಿ ಮಾತಾ, ಭೂಮೇರ್ಗರಿಯಸಿ ಮಾತಾ, ಸ್ವರ್ಗಾದುಚ್ಚ तरफ पिता, जननी जन्मभूमिश्च स्वर्गादपि गरीयसी, स्वर्गादपि गरीयसी, स्वर्गादपि गरीयसी. वन्दे मातरम्, वन्दे मातरम्, सुजलां सुफलां मलयज शीतलां, सस्यश्यामलां मातरं, वन्दे मातरं, वन्दे मातरं, वन्दे मातरं. शुभ्रज्योत्स्ना पुलकितयामिनी, फुल्लकुसुमित द्रुमदलशोभिनी, सुहासिनी सुमधुरभाषिणी, सुखदां वरदां मातरं, वन्दे मातरं, 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 वन्दे ಅದ್ಭುತ. ಹೆಣ್ಮಗಳಾಗಿ, ಭಾರತ ಮಾತೆಯ ಮಗಳಾಗಿ, ಆ ತಾಯಿಯ ಒಂದು ಮಡಲಲ್ಲಿ ಬೆಳೆದ, ಭುವನೇಶ್ವರಿ ತಾಯಿ ಮಡಲಲ್ಲಿ ಬೆಳೆದಂತಹ ಒಂದು ನಮಗೆಲ್ಲ ಎಂಥ ಒಂದು, ಯಾಕಂದರೆ ಒಂದು ಸಂಸ್ಕಾರ ಸ್ಪೆಷಲಿ ಕರ್ನಾಟಕದಲ್ಲಿ ನಮ್ಮ ಪರಮೇಶ್ವರನಿಗೆ ಸ್ತುತಿ ಮಾಡುವಾಗ, ಮಂಜುನಾಥನಿಗೆ ಸ್ತುತಿ ಮಾಡುವಾಗ ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಇಬ್ಬರನ್ನು ಒಟ್ಟಿಗೆ ಸ್ಮರಿಸ್ತೀವಿ, ನಾಮಸ್ಮರಣೆ ಮಾಡ್ತೀವಿ. ಒಬ್ಬರದೇ ಹೇಳೋದಿಲ್ಲ. ಏನಿರ್ಬೋದು ಕಾರಣ? ಫಸ್ಟ್ ಬರ್ತಾಳೆ ಶಕ್ತಿ. ಹಾಗಾಗಿ ಆ ಒಂದು ಭರತ ಮಾತೆ, ಜನ್ಮದಾತೆ, ತಾಯಿ ಶಾರದೆ, ಆ ಶಕ್ತಿ ಪಾರ್ವತಿ, ಆ ಶಕ್ತಿಗೆ ಒಂದು ನಮನವನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಶಕ್ತಿ ಸ್ವರೂಪಿಣಿಗೆ ನಾವು, ದುರ್ಗೆ ಪರಮೇಶ್ವರಿಗೆ ನಾವು ಬೆಳಗಿನ ಒಂದು ಮೊದಲನೇ ನಮಸ್ಕಾರ ನಾವು ಮಾಡಬೇಕು. ಮಹಿಳೆ, ಪ್ರತಿಯೊಬ್ಬ ಮಹಿಳೆ ಅದು ಅವರ ಮನೆ ದೇವರು ಇರಲಿ, ಮನೆ ದೇವರು ಬೇರೆ ಇದ್ರೂ ಶಕ್ತಿಗೆ ನಾವು ನಮಸ್ಕಾರ ಮಾಡಿದರೆ ನನ್ನಲ್ಲಿರುವ ಶಕ್ತಿ ಜಾಗೃತವಾಗುತ್ತೆ. ನನ್ನೊಳಗೊಂದು ಶಕ್ತಿ ಇದೆ, ನಾನು ತುಂಬ
ಇದು ಅದು ನನ್ನಲ್ಲಿರೋ ಶಕ್ತಿ ಅಂದರೆ ಒಂದು ಚೇತನ, ದಟ್ ಎನರ್ಜಿ. ಆ ಎನರ್ಜಿಯನ್ನು ನಾವು ಜಾಗೃತ ಮಾಡಬೇಕಾದ್ರೆ ಆಕೆ ಶಕ್ತಿಯನ್ನು ನಾವು ಸ್ಮರಿಸ್ಬೇಕು. ಇವತ್ತು ನನ್ನಲ್ಲಿ ನೀನು ವಾಸ ಮಾಡಿದೆ, ನಿನ್ನ ನೆಲೆ ಇದೆ, ನನ್ನನ್ನು ಸಂರಕ್ಷಣೆ ಮಾಡು, ನನ್ನಲ್ಲಿ ನೀನು ನೆಲೆಸು ಅಂತ ಹೇಳಿ ಅವಳಿಗೇ ನಾವು ಸ್ಮರಣೆ ಮಾಡಬೇಕು. ಡೆಫಿನೆಟ್ಲಿ ನಾನು ಫಿಲಾಸಫಿ ನಂದು ದೇವರಿದ್ದಾನೆ, ನಂದು ಮತ್ತೊಂದು ಫಿಲಾಸಫಿ ಅಲ್ಲ, ದೇವರಿದ್ದಾನೆ. ಹಾಂ, ಸೊ ದೇವರು ಯಾವ ರೂಪದಲ್ಲಿದ್ದಾನೆ? ನಮ್ಮೊಳಗೆ ದೇವರಿದ್ದಾನೆ, ನಾನು ದೇವರಲ್ಲ, ನಮ್ಮೊಳಗೆ ದೇವರಿದ್ದಾನೆ. ಸೊ ಆಕೆಗೆ ನಾವು ತಾಯಿ ನನ್ನಲ್ಲಿ ನೀನು ನೆಲೆಸಿದೆ ನನಗೆ ಗೊತ್ತು, ನನ್ನನ್ನು ರಕ್ಷಿಸು, ಇವತ್ತು ನನಗೆ ಶಕ್ತಿಯನ್ನು ನೀಡು, ಇವತ್ತಿನ ದಿನ ನನಗೆ ಆ ಬೆಳಕನ್ನು ನೀಡು ಅಂತ ಆ ಶಕ್ತಿ, ಆ ಸ್ವರೂಪಿಣಿಗೆ ನಾವು ನಮಸ್ಕಾರ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದ್ರೆ ಎಲ್ಲ ಕೆಲಸಗಳು ತನ್ನಿಂತಾನೇ ಹತ್ತಿರ ಜಾಗದಲ್ಲಿ 100 ಕೆಲಸ ಮಾಡ್ಬೋದು. ಖಂಡಿತವಾಗಿಯೂ ಮ್ಯಾಮ್, ಶಕ್ತಿಯ ಬಗ್ಗೆ ಮಾತನಾಡಿದ್ರಿ. ಶಕ್ತಿಯ ಒಂದು ಆರಾಧಕ, ಒಂದು ಚೇತನವಾಗಿ ನಮ್ಮ ಸ್ತ್ರೀ ಕುಲವೇ ಒಂದು ಹೆಮ್ಮೆ ಪಡುವ ರೀತಿಯಲ್ಲಿ ಕರ್ನಾಟಕದಲ್ಲಿ, ದೇಶದಲ್ಲಿ ಹೆಸರನ್ನು ಮಾಡ್ತಾ ಇದ್ದೀರಾ. ತಮಗೆ ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯವನ್ನು ಹೇಳ್ತಾ ತುಂಬ ಸಂತೋಷ ಆಯ್ತು. ನನಗೂ ಎಷ್ಟೋ ವಿಷಯಗಳು ಗೊತ್ತಿಲ್ಲ, ನನಗೆ ಇವತ್ತು ಪ್ಲ್ಯಾನ್ ಮಾಡಿದೆ, ಏನೇನೋ ವಿಷಯ ಬಂದಿದೆ, ಏನು ಮಾತಾಡಿದ್ದೀನಿ ಗೊತ್ತಿಲ್ಲ, ಅದು ಸುಮ್ಮನೆ ಒಂದು ಫ್ಲೋನಲ್ಲಿ ಬಂದಿರುತ್ತೆ. ಬಟ್ ಹುಡುಗಿಯರಿಗೆ ನಾನು ಹೇಳೋದಿಷ್ಟೇ, ಈಗಿನ ಹುಡುಗಿಯರಿಗೆ ತುಂಬ ಎಲ್ಲ ಸೋರ್ಸ್ಫುಲ್ಲಾಗಿ ತುಂಬ ಡೇಟಾ ಸಿಗುತ್ತೆ. ನಿಮ್ಗೆ ಏನೇ ಕಲಿಬೇಕಾದ್ರೂ, ಏನೇ ಓದಬೇಕಾದ್ರೂ ನಿಮಗೆ ಲೈಬ್ರರಿಗೆ ಹೋಗಿ ಹುಡುಕೋದು ಅವಶ್ಯಕತೆ ಇಲ್ಲ. ಹೌದು, ತುಂಬ ಬೇಗ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಸಿಕ್ಬಿಡುತ್ತೆ. ಬಟ್ ಸಿಕ್ಕ ಮೇಲೆ ಅದನ್ನು ಓದಿದ ಮೇಲೆ ಅದು ಕರೆಕ್ಟಾ ತಪ್ಪ ಇನ್ಫಾರ್ಮೇಷನ್ ಅಂತ ಓದುವ ವಿವೇಕ ಆ ಸಾಫ್ಟ್ವೇರ್ ಕೊಡೋಲ್ಲ. ಆ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಭಗವಂತ ಕೊಟ್ಟಿರ್ತಾನೆ. ದಯವಿಟ್ಟು ನಿಮ್ಮೊಳಗಿರೋ ಭಗವಂತನ ನೀವು ರೆಕಗ್ನೈಸ್ ಮಾಡ್ಕೊಂಡು, ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನಮಗೆ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ನಾವು ನಿಧಾನ ಒಂದು ಆ ಜರ್ನಿ ವಿಲ್ ಬಿ ಸ್ಮೂತ್. ಹೌದು, ಖಂಡಿತ ಮ್ಯಾಮ್, ಖಂಡಿತವಾಗಿಯೂ. ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ಅದು ಸಕ್ಸಸ್ ಬಗ್ಗೆ ಹೇಳ್ತೀನಿ. ಹೌದು, ಸಕ್ಸಸ್ ಹ್ಯಾಂಡ್ಲಿಂಗ್ ಭಾಳ ಕಷ್ಟ ಇದೆ. ಖಂಡಿತವಾಗಿಯೂ ಮ್ಯಾಮ್, ನಮ್ಮ ಮಹಿಳೆಯರಿಗೆ ಸಾಕಷ್ಟು ಕಿವಿಮಾತುಗಳನ್ನು ಹೇಳಿದ್ದೀರಾ, ಒಂದಷ್ಟು ಮಾಹಿತಿ ಮಾರ್ಗದರ್ಶನವನ್ನು ಹಂಚಿಕೊಂಡಿದ್ದೀರಾ, ನಿಮ್ಮ ನೆನಪುಗಳನ್ನು ನಮ್ಮ ಜೊತೆಗೆ ಸಾಕಷ್ಟು ಹಂಚಿಕೊಂಡಿದ್ದೀರಾ ಮ್ಯಾಮ್. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮ್ಯಾಮ್. ನಿಮಗೂ ಧನ್ಯವಾದಗಳು. ಈ ಒಂದು ವಾಹಿನಿ ನಿಮ್ಮ ಚಾನಲ್ಗೆ ಧನ್ಯವಾದಗಳು. ಎಲ್ಲ ಮಹಿಳೆಯರಿಗೆ ನಾನು ನನ್ನ ಸಾಷ್ಟಾಂಗ ನಮನಗಳು. ನಿಮ್ಮಲ್ಲಿರೋ ಆ ಒಂದು ಶಕ್ತಿ ದೇವತೆಗೆ ನನ್ನ ನಮನಗಳು. ವೀಕ್ಷಕರೇ, ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ಶ್ರೀಮತಿ ಸಂಗೀತಾ ಕಟ್ಟಿ ಅವರಿಂದ ಇಷ್ಟು ಹೊತ್ತು ಮಾಹಿತಿ ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದೀರಾ. ಇಂತಹ ಇನ್ನೊಬ್ಬ ಖ್ಯಾತ ಅತಿಥಿಯ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.